ಹಲೋ ಸರ್, ಚಿತ್ರದುರ್ಗ ಜಿಲ್ಲೆಯಿಂದ ಕೇಳಿಸ್ತಾ ಇದೆ, ಮಾತಾಡಿ ಸರ್. ಇಲ್ಲಿ ಒಂದು ಕೇಳಿಸ್ ಜಮೀನು ವಿಚಾರದಾಗ ನಾವು ಒಂದು ಪ್ರಶ್ನೆ ಕೇಳ್ತಿದೀವಿ ಸರ್. ನಾಯಕ ಜನಾಂಗದ್ದು ಒಂದು ಜಮೀನು ನಮ್ಮ ತಾತರು ತಗೊಂಡಿರೋದು 1935ರಲ್ಲಿ 36ನೇ ಸಾಲಿನಾಗೆ ಒಂದು ಕಂದಾಯ ಕಟ್ಟಕ್ ಆಗಿಲ್ಲ ಅಂತೇಳಿ ನಮ್ಮ ತಾತ ತಗೊಂಡಿದ್ದಾರೆ ಸರ್. ಅಲ್ಲಿಂದ ಇಲ್ಲೇವರೆಗೂ ಮೈಸೂರು ಮಹಾರಾಜರ ಕಾಲದಾಗಳಿಂದನೂ ಅದು ಪಟ್ಟ ಪಾಣಿ ಎಲ್ಲ ನಮ್ಮ ಕಡೆಯಿಂದ ಬರ್ತೈತೆ. ಮುಟೇಶನ್ ಮತ್ತೆ ಪ್ರಿಲಿಮಿನರಿಯಲ್ಲಿನೂ ಎಲ್ಲ ರೆಕಾರ್ಡ್ ಎಲ್ಲ ದರ್ಖಾಸ್ ಅಂತ ಇದೆ ಸರ್. ಅದು ಆ ಜಮೀನು ಇಲ್ಲೇವರೆಗೂ ನಮ್ಮ ಇದ್ರಲ್ಲೇನೆ ನಾವು ಮಾಡ್ಕೊಂಡು ಬಂದು ಪಾಲು ವಿಭಾಗಗಳಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದಕ್ಕೇನಾದ್ರೂ ಈಗ ಎಲ್ಲ ಹೇಳ್ತಿದಾರಲ್ಲ, ಈಗ SC ಜನಾಂಗದ್ದು ಸ್ವಲ್ಪ ಏನಾದ್ರು ಅವ್ರ ಕಡೆಗೆ ಬಿಟ್ಕೊಡ್ಬೇಕಂತ ಹೇಳ್ತಿದಾರಲ್ಲ, ಅದಕ್ಕೇನಾದ್ರೂ ಸಮಸ್ಯೆ ಆಗ್ಬೋದೇನಂತೇಳಿ ನಿಮ್ಮ ಹತ್ರ ವಿಚಾರ ಮಾಡ್ತಾ ಇದೀವಿ ಸರ್. ಹಲೋ ಸರ್, ಕೇಳಿಸ್ತಾ ಇದೆ ಸರ್. ಸರ್, ತಮ್ದು ವಾಯ್ಸ್ ಕಡಿಮೆ ಇದೆ ಸರ್. ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಡಾಕ್ಟರ್ ಬಾಬಾ ಸಾಹೇಬ್ ಜಿನರ್ಕರ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್ ದಯವಿಟ್ಟು. ಎಸ್ ಸರ್, ಎಸ್ ಸರ್. ಸರ್, ಈಗ ನಿಮ್ಮ ಜಮೀನಿನ ಸ್ವಾಧೀನದಲ್ಲಿ ತಾವು ಇದಿರ್ತಾನೆ? ಸ್ವಾಧೀನದಲ್ಲಿ ಇದೀವಿ ಸರ್. ಅವಾಗ 1935ರಿಂದನೂ ನಮ್ಮ ತಾತರಿಂದನೂ ನಮ್ಮ ಕಡೆಯಿಂದಾನೆ ಸ್ವಾಧೀನ ಐತ್ ಸರ್. ಅದಕ್ಕೆ ಈಗ ಎಲ್ಲ ಆಯ್ತು. ಈಗ RTC ನಿಮ್ಮ ಹೆಸರಲ್ಲಿ ತಾನೆ? ಓಕೆ ಸರ್, ಆಯ್ತು ಸರ್. ಮತ್ತೆ ಹಂಗಾರೆ ಏನು ಇಶ್ಯೂ ಏನಿಗೆ? ಆರಾಮಿರಿ ನೀವು, ಯು ಎಂಜಾಯ್ ದ ಪ್ರಾಪರ್ಟಿ. ಅಲ್ಲ, ನೀವೆಲ್ಲ ಈಗೆಲ್ಲ ಸರ್ಕಾರ ಎಲ್ಲ ಆದೇಶದಲ್ಲಿ ಯಾವಾಗಿದ್ರು ಬಿಟ್ಕೊಡ್ಬೇಕಂತಿದಾರಲ್ಲ, ಅದಕ್ಕೆ ನಾವು ನಿಮ್ಮ ಸಲಹೆ ಕೇಳ್ತೀವಿ ಸರ್. ಮೊನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಂದು ವಿಭಾಗೀಯ ಪೀಠ ಒಂದು ಆಯ್ಕೆ ಮಾಡಿದೆ. ಅಂಜಾರಿಯಾ ಸಾಹೇಬರ ನೇತೃತ್ವದ ಒಂದು ಪೀಠ ಏನಂದ್ರೆ 12 ವರ್ಷಕ್ಕಿಂತ ಹೆಚ್ಚು ಆಗಿದ್ರೆ ಅದು ಬಿಟ್ಕೊಡ್ಲಿಕ್ಕೆ ಬರುದಿಲ್ಲ ಅಂತ ಈ ಸದ್ಯದ ತೀರ್ಪಿದೆ. ಬಟ್ ಆ ತೀರ್ಪನ್ನ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದಾಗ ಅದು ಏನು ತೀರ್ಪು ಕೊಡ್ತದೆ ಅನ್ನೋದು ಇನ್ನು ನಾವು ಕಾದು ನೋಡ್ಬೇಕಾಗಿದೆ. ಬಟ್ ಆಸ್ ಆಫ್ ನೌ ಟುಡೇ ಯಾರಾದ್ರೂ ಈ ಜಮೀನನ್ನ 12 ವರ್ಷಗಳ ಕಾಲಕ್ಕಿಂತಲೂ ಹೆಚ್ಚು ಸ್ವಾಧೀನದಲ್ಲಿದ್ರೆ ಅವರ ಸ್ವಾಧೀನತೆ ಮತ್ತು ಅವರ ಮಾಲೀಕತ್ವ ಊರ್ಜಿತದಲ್ಲಿ ಇರ್ತದೆ. ಇಟ್ ಇಸ್ ವ್ಯಾಲಿಡ್ ಅಂಡ್ ಲೀಗಲ್. ಸರ್, ಈಗ ನಮ್ಮ ತಾತರು ಏನ್ ಮಾಡಿದ್ದಾರೆ, 1954ರಲ್ಲಿ ಅವ್ರ ಕಡೆಯಿಂದ ರಿಜಿಸ್ಟರ್ ಮಾಡ್ಸ್ಕೊಂಡಿದ್ದಾರೆ ಸರ್. ರಿಜಿಸ್ಟರ್ ಆಗೈತೇನೆ. ಅಲ್ಲಿಂದ ಇಲ್ಲೇವರೆಗೂ ನಾವೇ ವಾರಸದಾರರಲ್ಲಿ ನಾವೇ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮ್ಗೆ ಪಾಣಿ ಪಟ್ಟ ಮೈಸೂರು ಕಾಲದಿಂದ ಅವೆಲ್ಲ ಪಟ್ಟ ಇದಾವೆ ಸರ್ ನಮ್ಮ ಹತ್ರ. 54ರಿಂದ ಅಂದ್ರೆ ಈಗ ನೀವು ಸುಮಾರು ಒಂದು 71 ವರ್ಷದಿಂದ ಇದೀರಿ ಅದರಲ್ಲಿ. ಓಕೆ ಸರ್. 71 ವರ್ಷ ಅಂದ್ರೆ ಈಗ ಕರ್ನಾಟಕ ವಿಭಾಗೀಯ ಪೀಠ 12 ವರ್ಷಕ್ಕಿಂತ ಹೆಚ್ಚಿದ್ರೆ ಅದನ್ನ ಕೇಳಬಾರದು ಅಂತ ಮೊನ್ನೆ ಅಂಜಾರಿಯ ನೇತೃತ್ವದ ವಿಭಾಗೀಯ ಪೀಠ ಆದೇಶ ಮಾಡಿದೆ. ಆ ತೀರ್ಪು ನಿಮ್ಮ ಪರವಾಗಿದೆ. ನಿಮ್ಗೇನು ಸದ್ಯದಲ್ಲಿ ಏನು ತೊಂದರೆ ಆಗಲ್ಲ. ಓಕೆ ಸರ್, ಅದಕ್ಕೋಸ್ಕರ ನಿಮ್ಮ ಹತ್ರ ಮಾಹಿತಿ ಕೇಳೋಣ ಅಂತ ಒಂದು ಫೋನ್ ಮಾಡಿ ಕೇಳ್ತೀವಿ ಸರ್. ಈ ತೀರ್ಪು ಏನಾದ್ರೂ ಸುಪ್ರೀಂ ಕೋರ್ಟ್ ರಿವರ್ಸ್ ಮಾಡಿದ್ರೆ ಅವಾಗ ಅದು ನಿಮಗೆ ಎಫೆಕ್ಟ್ ಆಗ್ತದೆ. ಬಟ್ ಆಸ್ ಆಫ್ ನೌ ದಿಸ್ ಸ್ಟೇಟ್ಮೆಂಟ್ ಹೋಲ್ಡ್ಸ್ ಗುಡ್. ಇವತ್ತು ಈ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠ ಕೊಟ್ಟಂತಹ ತೀರ್ಪು ಕರ್ನಾಟಕದ ಎಲ್ಲ ನ್ಯಾಯಾಲಯಗಳ ಮೇಲೆ ಬಂಧನಕಾರಿ ಆಗ್ತದೆ. ಇಟ್ ಇಸ್ ಅ ಲಾ ಆಫ್ ಪ್ರೆಸಿಡೆಂಟ್. ಓಕೆ ಸರ್, ಈಗೇನು ತೊಂದರೆ ಇಲ್ಲ ಸರ್, ಅದ್ರ ಬಗ್ಗೆ ಸಮಸ್ಯೆ ಇಲ್ಲ ಸರ್. ತೊಂದರೆ ಇಲ್ಲ. ಓಕೆ ಸರ್. ಈ ತೀರ್ಪು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನಾದ್ರು ಪ್ರಶ್ನೆ ಮಾಡಿ ಸರ್ವೋಚ್ಚ ನ್ಯಾಯಾಲಯ ಏನಾದ್ರು ಇದನ್ನ ರಿವರ್ಸ್ ಮಾಡಿದ್ರೆ ಅವಾಗ ತೊಂದರೆ ಆಗ್ತದೆ ಹೊರತು ಈಗ ಸದ್ಯದಲ್ಲಿ ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಈ ತೀರ್ಪು ಕರ್ನಾಟಕದ ಎಲ್ಲ ನ್ಯಾಯಾಲಯಗಳ ಮೇಲೆ, ಎಲ್ಲ ಕಂದಾಯ ನ್ಯಾಯಾಲಯಗಳ ಮೇಲೆ ಈ ತೀರ್ಪು ಬಂಧನಕಾರಿ ಆಗ್ತದೆ. ಇಟ್ ಇಸ್ ದ ಲಾ ಆಫ್ ಪ್ರೆಸಿಡೆಂಟ್. ಓಕೆ ಸರ್. ಸರಿ ಸರ್, ನಮಸ್ತೆ. ಆಯ್ತು ಸರ್, ಓಕೆ. ದಯವಿಟ್ಟು ಪ್ರಶ್ನೆಗಳನ್ನು ಕೇಳಿ, ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆಗಳನ್ನು ಕೇಳಿ. ಸರ್, ನನ್ನ ಹೆಸರು ಹಾರೂನ್ ಅಂತ ಹೇಳ್ಬಿಟ್ಟು. ನನ್ನ ಇನ್ನೊಂದು 2 ಪ್ರಶ್ನೆ ಇದೆ ಸರ್. 2 ಸಿವಿಲ್ ಕೇಸ್ ಇಂದ ರಿಲೇಟೆಡ್. ಸಿವಿಲ್ ಕೇಸ್ ಅಲ್ಲಿ ನನ್ನ ಹತ್ರ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದ್ದಾಗ ಓನರ್ಶಿಪ್ ಟೈಟಲ್ ಮತ್ತೆ ಡಾಕ್ಯುಮೆಂಟ್ ಮತ್ತೆ ಖಾತೆ ನನ್ನ ಹೆಸರಲ್ಲಿದ್ದಾಗ ಸಿವಿಲ್ ಕೇಸ್ ಅಲ್ಲಿ ಎವಿಡೆನ್ಸ್ ಅಷ್ಟೇ ಸಾಕ ಮತ್ತೆ ಅದ್ರ ಮೇಲೆ ವಿಟ್ನೆಸ್ ಪ್ರೆಸೆಂಟ್ ಮಾಡೋ ನೆಸೆಸಿಟಿ ಇದೆಯಾ ಸರ್? ವಿಟ್ನೆಸ್ ಎದಕ್ಕೆ ಬೇಕು ನಿಮಗೆ? ಈಗ ಕೇಸ್ ನಡೀತಾ ಇದೆ. ನಮ್ದು ಏನಾಗಿದೆ ಅಂದ್ರೆ ಟೆನೆಂಟ್
ಲೀಸ್ ಹೋಲ್ಡರ್ ನಾನೇ ಮಾಲೀಕ ಅಂತ ಹೇಳ್ಬಿಟ್ಟು ಇದ್ ಹಾಕ್ಯಾನೆ ನಮ್ಮ ಮೇಲೆ ಇಂಜೆಕ್ಷನ್ ಸೂಟ್ ಹಾಕ್ಯಾನೆ. ಅದು ನಾವು ಅವನು ನಾನು ಸ್ವಾಧೀನದಲ್ಲಿದ್ದೀನಿ, ಹಾ ನನ್ನನ್ನ ಹೌದು ನೀವು ಯು ಕೆನಾಟ್ ಇವಿಕ್ಟ್ ಮೀ ವಿದೌಟ್ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ. ಹೌದು ಹೌದು ಸರ್. ನೀವು ಮಾಲೀಕರಿದ್ದೀರಿ, ಓಕೆ, ನೀವು ಮಾಲೀಕರಿದ್ದೀರಿ, ರಿಜಿಸ್ಟರ್ಡ್ ಡೀಡ್ ನಿಮ್ಮ ಹತ್ರ ಇದೆ, ಅದೆಲ್ಲ ಖಾತೆ ಎಲ್ಲ ನಿಮ್ಮ ಹತ್ರ ಇದೆ, ಓಕೆ. ಬಟ್ ಈಗ ನೀವು ಓನರ್, ಈಸ್ ಎ ಟೆನೆಂಟ್. ಸೊ ಹೌದು ಟೆನೆಂಟ್ ಅನ್ನ ನೀವು ಆ ದಾವಾ ಸೊತ್ತಿನಿಂದ ಹೊರ ಹಾಕ್ಬೇಕಾದ್ರೆ ಇಟ್ ಶುಡ್ ಬಿ ವಿತ್ ಡ್ಯೂ ಪ್ರೊಸೆಸ್ ಆಫ್ ಲಾ. ಯಾಕಂದ್ರೆ ಕಾನೂನು ಏನ್ ಹೇಳ್ತಿದ್ರೆ, ಇವನ್ ಟ್ರೆಸ್ಪಾಸರ್ ಕೆನಾಟ್ ಬಿ ಇವಿಕ್ಟೆಡ್ ವಿದೌಟ್ ಡ್ಯೂ ಪ್ರೊಸೆಸ್ ಆಫ್ ಲಾ. ಯಾಕಂದ್ರೆ ಪೊಸೆಷನ್ ಇಸ್ ದಿ 9/10 ಇನ್ ಲಾ. ಸ್ವಾಧೀನತೆ ಅನ್ನೋದು ಕಾನೂನಲ್ಲಿ 9/10 ಅಂತ ಕರೀತಾರೆ. ಸೊ ಆದ್ರಿಂದ ನೀವು ಆತನನ್ನ ನಿಮ್ಮ ಆಸ್ತಿಯಿಂದ ಹೊರ ಹಾಕ್ಬೇಕಾದ್ರೆ ಯು ಹ್ಯಾವ್ ಟು ಫೈಲ್ ಇವಿಕ್ಷನ್ ಸೂಟ್. ನೀವು ಇವಿಕ್ಷನ್ ಸೂಟ್ ಹಾಕಿ, ನೀವು ಆ ಆಸ್ತಿ ನನಗೆ ಅವಶ್ಯಕತೆ ಇದೆ ಮತ್ತು ಲೀಸ್ ಪೀರಿಯಡ್ ಮುಗಿದೋಗಿದೆ ಮತ್ತು ನಾನು ಲೀಸ್ ಅಮೌಂಟ್ ಅನ್ನ ವಾಪಸ್ ಕೊಡ್ಲಿಕ್ಕೆ ಸಿದ್ಧ ಇದ್ದೀನಿ, ಅವರನ್ನ ಹೊರ ಹಾಕಿ ಅಂತ ನೀವು ನ್ಯಾಯಾಲಯದಲ್ಲಿ ಸಿದ್ಧಪಡಿಸಿದರೆ ನಿಮ್ಮ ದಾವೆ ಡಿಗ್ರಿ ಆಗ್ತದೆ. ಅದಕ್ಕೆ ನಾವು ಎವಿಡೆನ್ಸ್ ಈಗ ಇಶ್ಯೂಸ್ ಇದು ಫ್ರೇಮ್ ಆಗಿದೆ ಸರ್. ಆದ್ಮೇಲೆ ಇಶ್ಯೂಸ್ ಫ್ರೇಮ್ ಆದ್ಮೇಲೆ ಈಗ ಎವಿಡೆನ್ಸ್ ಲಿಸ್ಟ್ ಆಫ್ ಎವಿಡೆನ್ಸ್ ಅನ್ನ ಸಬ್ಮಿಟ್ ಮಾಡಿ ಅಂತ ಹೇಳ್ಬಿಟ್ಟು ಸ್ಟೇಜ್ ಅಲ್ಲಿ ಇದೆ. ಈಗ ನಮ್ ಕಡೆಯಿಂದ ನಾವು ಎವಿಡೆನ್ಸ್ ಇದು ವಿಟ್ನೆಸ್ ಸಬ್ಮಿಟ್ ಮಾಡ್ಬೇಕಾಗತ್ತಾ? ವಿಟ್ನೆಸ್ ನೆಸೆಸಿಟಿ ಇರಲ್ಲ, ಯಾಕಂದ್ರೆ ನಾನು ಒರಿಜಿನಲ್ ಡಾಕ್ಯುಮೆಂಟ್ ಇದಕ್ಕೆ ಕೇಸಿಗೆ ಕೋರ್ಟಲ್ಲಿ ಸಬ್ಮಿಟ್ ಮಾಡ್ಬಿಟ್ಟಿದ್ದೀನಿ. ಆಯ್ತು, ಮಾಡಿ. ವಿಟ್ನೆಸ್ ಯಾರು ಆ ಲೀಸ್ ಡೀಡ್ಗೆ ಯಾರು ವಿಟ್ನೆಸ್ ಸೈ ಮಾಡ್ತಾರೆ, ದೇ ಆರ್ ದಿ ಕಾಂಪಿಟೆಂಟ್ ಅಂಡ್ ನೆಸರಿ ವಿಟ್ನೆಸಸ್. ಓಕೆ, ಲೀಸ್ ಡಿಡಿ ಕ್ಲೇಮ್ ಮಾಡಿದವರು. ಇದರಲ್ಲಿ ಇಶ್ಯೂ ಇರೋದು, ಹಿ ಇಸ್ ನಾಟ್ ಕ್ವಶನಿಂಗ್ ಯುವರ್ ಓನರ್ಶಿಪ್. ನೀವು ಮಾಲೀಕರಲ್ಲ ಅಂತ ಒಂದು ಕೇಸ್ ಅಲ್ಲ. ಅವನು ಹೇಳೋದು ಏನು, ಐ ಆಮ್ ಎ ಲೀಸ್ ಹೋಲ್ಡರ್ ಅಂತ ಅಷ್ಟೇ ಹೇಳ್ತಾನೆ ಅವನು. ಐ ಆಮ್ ಎ ಲೀಸ್ ಹೋಲ್ಡರ್ ಅಂಡ್ ದಿಸ್ ಇಸ್ ದ ಲೀಸ್ ಟರ್ಮ್ ಅಂಡ್ ದೀಸ್ ಆರ್ ದಿ ಕಂಡೀಷನ್ಸ್ ವಿಚ್ ಆರ್ ಮೆನ್ಷನ್ಡ್ ಇನ್ ದಿ ಲೀಸ್ ಡೀಡ್. ಆ ಲೀಸ್ ಡೀಡ್ ದಲ್ಲಿ ಈ ಷರತ್ತುಗಳಿದಾವೆ, ಆ ಲೀಸ್ ಡೀಡ್ ಅವಧಿ ಇಷ್ಟಿದೆ, ಆ ಲೀಸ್ ಡೀಡ್ಗೆ ಇಷ್ಟು ಮೊತ್ತವನ್ನ ನಾನು ಕೊಟ್ಟಿದ್ದೇನೆ ಅಂತಕ್ಕಂಥ ಅದು ಕಂಡೀಷನ್. ಸೊ ನೀವು ಆ ಲೀಸ್ ಡೀಡ್ ಟರ್ಮ್ ಮುಗಿದಿದೆ ಅಥವಾ ಅವ್ನು ಲೀಸ್ ಡೀಡಿನ ಷರತ್ತುಗಳನ್ನ ಉಲ್ಲಂಘಿಸಿದಾನೆ, ಆ ಲೀಸ್ ಡೀಡ್ಗೆ ಒಂದಿಬ್ಬರು ವಿಟ್ನೆಸ್ ಇದ್ರು, ಅವ್ರನ್ನ ನೀವು ಮಾಡಬಹುದು ವಿಟ್ನೆಸ್ ಅಂತ. ಓಕೆ ಸರ್, ಲೀಸ್ ಡೀಡ್ ಅಲ್ಲಿ ಸೈನ್ ಮಾಡಿರೋ ವಿಟ್ನೆಸ್, ಪೇಪರ್ ರಿಜಿಸ್ಟರ್ ಪೇಪರ್ ಅಲ್ಲಿರೋ ವಿಟ್ನೆಸ್ ಬೇಡ ಅಲ್ಲ ಸರ್? ಅಲ್ಲ ರೀ, ಹಿ ಇಸ್ ನಾಟ್ ಡಿಸ್ಪ್ಯೂಟಿಂಗ್ ಯುವರ್ ಓನರ್ಶಿಪ್. Right, ಹೌದು, ಹೌದು. ನೀವು ಆ ದಾವಾ ಸೊತ್ತಿನ ಮಾಲೀಕರಲ್ಲ ಅಂತ ಒಂದು ಕೇಸ್ ಅಲ್ವೇ ಅಲ್ಲ. ಹಿ ಅಡ್ಮಿಟ್ಸ್ ಯುವರ್ ಓನರ್ಶಿಪ್. ಹೌದಾನೆ? ಅವನು ನೀವು ಹೌದು ಸರ್. ನೀವು ಮಾಲೀಕರಂತ ಒಪ್ಕೋತಾನೆ. ಹೌದು ಸರ್, ಒಪ್ಕೊಂಡ್ಯಾನ ಅವನು. ಮತ್ತಾಯ್ತು, ದಟ್ ಇಸ್ ನಾಟ್ ಎ ಇಶ್ಯೂ ಬಿಫೋರ್ ದ ಕೋರ್ಟ್. ಸರಿ ಸರ್. ನೀವು ಮಾಲೀಕರಲ್ಲ ಅಂತ ಒಂದು ಕೇಸ್ ಅಲ್ಲ. ಅವನ್ ಕೇಸ್ ಏನು, ನಾನು ಲೀಸ್ ಹೋಲ್ಡರ್ ಇದ್ದೀನಿ, ಲೀಸ್ ಷರತ್ತಿನ ಪ್ರಕಾರ ನನಗೆ ಇಂತಿಷ್ಟು ವರ್ಷ ನನಗೆ ಇರ್ಲಿಕ್ಕೆ ಅವಕಾಶ ಇದೆ, ಬಟ್ ಇವರು ನನಗೆ ಪ್ರೀ ಮ್ಯಾಚ್ಯೂರ್ಡ್ಲಿ ಹಿ ಇಸ್ ಇವಿಕ್ಟಿಂಗ್ ಮೀ. ಇನ್ನು ಅವಧಿ ಪೂರ್ವವೇ ನನಗೆ ಇವರು ಹೊರ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ, ನನ್ನ ಯು ಕೈಂಡ್ಲಿ ಪ್ರೊಟೆಕ್ಟ್ ಮೈ ಪೊಸಿಷನ್ ಅಂತ ಅವ್ನ ಕೇಸ್ ಇರ್ತದೆ ಅಷ್ಟೇ. ರೈಟ್, ಆಕ್ಚುಲಿ ಪೋಸ್ಟ್ ಲೀಸ್ ಕಂಪ್ಲೀಟ್ ಆಗಿದೆ, ಅದಾದ್ಮೇಲೆ ಅವನು ನಾನು ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾಕ್ಯಾನೆ, ನಾವು ಬೇಡ ಅಂತ ಒನ್ಸ್ ದಟ್ ಟರ್ಮ್ ಇಸ್ ಕಂಪ್ಲೀಟೆಡ್, ಆ ಲೀಸ್ ಡೀಡ್ ಆಯುಷ್ಯ ಮುಗಿತು. ಸೊ ಇಟ್ ಇಸ್ ಅ ಕಾಂಟ್ರಾಕ್ಟ್ ಬಿಟ್ವೀನ್ ಬೋತ್ ಪಾರ್ಟೀಸ್. ಇಫ್ ಯು ಆರ್ ನಾಟ್ ವಿಲ್ಲಿಂಗ್, ನೀವು ಅದಕ್ಕೆ ಸಮ್ಮತಿ ಇಲ್ಲ ಅಂದ್ರೆ ಅವನು ಫೋರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಅವನ ಟರ್ಮ್ ಮುಗಿದಿದೆ, ನನಗೆ ಈ ಸೊತ್ತಿನ ಅವಶ್ಯಕತೆ ಇದೆ, ನನಗೆ ಅದನ್ನ ಬಿಡಿಸಿಕೊಡಿ ಅಂತ ನಿಮ್ ಕೇಸು. ಹೌದು ಸರ್, ನಾವು ಅದೇ ಹಾಕಿರೋದು. ರೈಟ್, ಅಷ್ಟೇ. ಮತ್ತೆ ಆ ಲೀಸ್ ಡೀಡ್ ನೀವು ಪ್ರೂವ್ ಮಾಡ್ಲಿಕ್ಕೆ ಆ ಲೀಸ್ ಡೀಡ್ ಯಾರು ಇಬ್ರು ವಿಟ್ನೆಸ್ ಸಹಿ ಮಾಡಿದ್ದಾರೆ, ಅವ್ರಿಬ್ರನ್ನ ನೀವು ನ್ಯಾಯಾಲಯದ ಮುಂದೆ ಸಹಿ ಮಾಡಿ, ಹೌದು ನಾವು ಲೀಸ್ ಡೀಡ್ಗೆ ಸಹಿ ಮಾಡಿದೀವಿ, ಆ ಲೀಸ್ ಡೀಡ್ ಟರ್ಮ್ ಹಿಂಗಿದೆ, ಟೈಮ್ ಮುಗಿದು ಹೋಗಿದೆ, ನೀವು ಆ ದುಡ್ಡನ್ನ ವಾಪಸ್ ಕೊಡ್ಲಿಕ್ಕೆ ಸಿದ್ಧರಿದ್ರಿ, ಅವ್ನು ಬಿಟ್ಟು ಹೋಗ್ಬೇಕು, ಅಷ್ಟೇ ವಿಷಯ. ಈಗ ನಮ್ಮ ಲಾಯರ್ ಏನ್ ಹೇಳ್ತಾರೆ ಅಂದ್ರೆ ಸರ್, ಇದೇ ಪ್ರಶ್ನೆ ಮೇಲೆ, ಅದು ನಾವು ರಿಜಿಸ್ಟರ್ ಪೇಪರ್ ಅಲ್ಲಿ 2 ವಿಟ್ನೆಸ್ ಇದ್ದಾರೆ, ಮತ್ತೆ ರಿಜಿಸ್ಟರ್ ಪೇಪರ್ ರೈಟರ್ ಇದಾರಲ್ಲ ಅವರನ್ನು ಈ ಇದಕ್ಕೆ ವಿಟ್ನೆಸ್ ಕರ್ಕೊಂಬ ಅಂತ ಅವರು ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಯಾವ ಪೇಪರ್? ರಿಜಿಸ್ಟರ್ ಪ್ರಾಪರ್ಟಿ ರಿಜಿಸ್ಟರ್ಡ್ ಪೇಪರ್ ಮೇಲೆ ವಿಟ್ನೆಸ್ ಅಂತ 2 ವಿಟ್ನೆಸ್ ಹಾಕ್ಸಿದೀವಲ್ಲ. ದೇರ್ ಆರ್ 2 ಡಾಕ್ಯುಮೆಂಟ್ಸ್. ಒಂದು ಲೀಸ್ ಡೀಡ್, ಇನ್ನೊಂದು ನಿಮ್ಮದು, ನೀವು ಆ ದಾವೆ ಆ ಸೊತ್ತಿನ ಮಾಲೀಕ ಅಂತ ಇರ್ತಕ್ಕಂಥ ಐದರ್ ಸೇಲ್ ಡೀಡೋ ಏನೋ ಅದು. ಅದಕ್ಕೆ ಯಾವ ಡೀಡ್ ಅಂತ ನಾ ಕೇಳುದು? ಸೇಲ್ ಡೀಡ್ ಅಲ್ಲಿ ವಿಟ್ನೆಸ್ ಹಾಕ್ಯಾರಲ್ಲ 2, ಅವರು ಪ್ಲಸ್ ಆ ಸೇಲ್ ಡೀಡ್. ನಿಮ್ಮ ಓನರ್ಶಿಪ್ ಅವನು ಡಿಸ್ಪ್ಯೂಟ್ ಮಾಡ್ತಾನಿಲ್ಲ ರೀ. ದಟ್ ಇಸ್ ಅಡ್ಮಿಟೆಡ್ ಫ್ಯಾಕ್ಟ್, ನೀಡ್ ನಾಟ್ ಬಿ ಪ್ರೂವ್ಡ್. ರೈಟ್ ಸರ್.
ಅಲ್ರಿ ಅಡ್ಮಿಟೆಡ್ ಫ್ಯಾಕ್ಟ್ ನೀಡ್ ನಾಟ್ ಬಿ ಪ್ರೂವ್ಡ್. ಅವ್ನು ನೀವು ಮಾಲಕ್ ಅಂತ ಅವನೇ ನೀವು ಯು ಆರ್ ನಾಟ್ ದಿ ಓನರ್ ಅಂತ ಒಂದು ಕೇಸ್ ಅಲ್ಲ. ಹೌದು ಸರ್, ಅಗ್ರಿ. ಬಟ್ ನಮ್ಮ ಲಾಯರ್ ಏನ್ ಹೇಳ್ತಾರೆ? ಪ್ರೂವ್ ಮಾಡ್ಬೇಕು ನೀವು. ಓಕೆ ಅಲ್ರಿ ಸರ್. ಓನ್ಲಿ ಡಿಸ್ಪ್ಯೂಟೆಡ್ ಪಾಯಿಂಟ್ ಶುಡ್ ಬಿ ಪ್ರೂವ್ಡ್. ಅದಕ್ಕೆ ಮತ್ತೆ ಕೋರ್ಟ್ ಅವ್ರು ಇಶ್ಯೂಸ್ ಮಾಡೋದು. ರೈಟ್ ಸರ್. ಓಕೆ ಸರ್. ನೀವು ಮಾಲೀಕರ ಅಂತ ಒಂದು ಕೇಸ್ ಅಲ್ಲ. ಅವ್ನ ಕೇಸ್ ಇಷ್ಟೇನು, ನಾನು ಲೀಸ್ ಹೋಲ್ಡರ್ ಇದ್ದೀನಿ, ನಾ ಸ್ವಾಧೀನದಲ್ಲಿದ್ದೀನಿ, ನನ್ನ ಲೀಸ್ ಟರ್ಮ್ ಮುಗಿದಿದೆ, ನನಗೆ ಇದು ಅವಶ್ಯಕತೆ ಇದೆ, ಕಂಟಿನ್ಯೂ ಮಾಡಿ ಅಂತ ಅಷ್ಟೇ ಒಂದು ಕೇಸು. ಹೌದು ಸರ್, ಇದು ಪ್ಯೂರ್ ಅಗ್ರಿಮೆಂಟ್. ಟೈಮ್ ಮುಗಿದಿದೆ, ನೀ ಬಿಟ್ಕೊಡು, ನಾನು ಅದು ರಿನ್ಯೂವಲ್ ಮಾಡಲ್ಲ, ನನಗೆ ಅವಶ್ಯಕತೆ ಇದೆ, ನಿಮ್ ಕೇಸ್ ಇಷ್ಟೇ ಇಶ್ಯೂ ಅದು. ರೈಟ್ ಸರ್. ಹೌದು ಸರ್, ಇಶ್ಯೂ ಫ್ರೇಮ್ ಮಾಡಿರೋದು ಪರ್ಫೆಕ್ಟ್ ಆಗಿ ನೀವು ಏನ್ ಹೇಳಿದ್ರಲ್ಲ ಅಷ್ಟರ ಮೇಲೆ ಮಾಡಿರೋದು. ಇಶ್ಯೂ ಅಂದ್ರೆ ಏನು? ವಾಟ್ ಆರ್ ದ ಡಿಸ್ಪ್ಯೂಟೆಡ್ ಪಾಯಿಂಟ್ಸ್ ಬಿಟ್ವೀನ್ ದ ಪಾರ್ಟೀಸ್? ಇಬ್ಬರು ಹೌದು. ಪಕ್ಷಗಳ ಮಧ್ಯೆ ಇರತಕ್ಕಂತ ವಿವಾದ ಏನು ಅನ್ನೋದನ್ನೇ. ಸೊ ಹೌದು ಸರ್. ಹಾಗಿರೋದ್ರಿಂದ ನಿಮ್ಮ ಸೇಲ್ರಿಡ್ ಅನ್ನ ನೀವು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಐ ಗಾಟ್ ಪಾಯಿಂಟ್ ಗೊತ್ತಾಯ್ತು ಸರ್. Admitted point need not be proved. ಓಕೆ ಸರ್, ಅಗ್ರಿ. ಗೊತ್ತಾಯ್ತು ಸರ್. ಪಾಯಿಂಟ್ ನೀವು ಹೇಳ್ತಿರೋದು ಗೊತ್ತಾಯ್ತು. ಹೇಳಿ ನಿಮ್ಮ ವಕೀಲರಿಗೆ ಹೇಳಿ ಇದು ಅವಶ್ಯಕತೆ ಇಲ್ಲ ಅಂತ ಹೇಳಿ. ಓಕೆ ಸರ್, ಅಗ್ರಿ ಸರ್. ರೈಟ್ ಸರ್. ಸರ್, ಇನ್ನೊಂದು ಕ್ವಶನ್ ಕೇಳಲ್ಲ ಸರ್? ಇದು ಯಾವುದು ಇದಿಲ್ಲ. ಈಗ ಕರ್ನಾಟಕದಲ್ಲಿ CPC ಅಲ್ಲಿ ಅಮೆಂಡ್ಮೆಂಟ್ ಮಾಡ್ಯಾರಲ್ಲ ಸರ್, ಅದ್ರ ಮೇಲೆ ಒಂದು ಕ್ಲಾಸ್ ಮಾಡಿದ್ರೆ, ಇದೇ ಒಂಥರ ಸೆಷನ್ ಮಾಡಿದ್ರೆ ಏನ್ ಅಮೆಂಡ್ಮೆಂಟ್ ಮಾಡ್ಯಾರೆ ಅದು ಹೇಗೆ ಅಪ್ಲೈ ಆಗತ್ತೆ ನೀವು ಹೊಸ ಕೇಸಸ್ಸಿಗೆ ಅನ್ನೋದು ಒಂದು ಸೆಷನ್ ಮಾಡಿದ್ರೆ ಒಳ್ಳೇದು ಸರ್. ಇದೊಂದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಾನು ಕ್ರಿಮಿನಲ್ ಲಾಸ್ ಬಗ್ಗೆ ಮಾಡಿದ್ದೀನಿ. ಈಗ IPC, CRPC, ಎವಿಡೆನ್ಸ್ ಆಕ್ಟ್ ಬಗ್ಗೆ ಹೊಸ ಕಾನೂನುಗಳು ಏನು ಲಾಸ್ಟ್ ಕೊನೆಯ ವರ್ಷ ಜುಲೈ 1ರಿಂದ ಜಾರಿ ಬಂದಿದೆ. ಆ ಕಾನೂನು ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋವನ್ನ ಈ ವಿಧಿ ಪ್ರಜ್ಞಾ ಕರ್ನಾಟಕ ವೇದಿಕೆಯಲ್ಲೇ ಮಾಡಿದ್ದೀನಿ. ಆ ವಿಡಿಯೋ ಅವೈಲೇಬಲ್ ಇದೆ. ಕ್ರಿಮಿನಲ್ ಲಾಸ್ ಬಗ್ಗೆ ತಾವು ಅದನ್ನ ಗಮನಿಸಬಹುದು. ಮತ್ತು ಸಿವಿಲ್ ಲಾಸ್ ಬಗ್ಗೆನೂ ನಾನು ಮುಂದಿನ ದಿನಮಾನಗಳಲ್ಲಿ ಅದ್ರ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ವಿಡಿಯೋವನ್ನ ಮಾಡಿಕೊಡ್ತೇನೆ. ಸರ್, ನಿಮ್ಮ ಎಫರ್ಟ್ ರಿಯಲಿ ಅಪ್ರಿಷಿಯೇಟೆಡ್ ಸರ್. ಥ್ಯಾಂಕ್ ಯು. ದಯವಿಟ್ಟು ಪ್ರಶ್ನೆಗಳನ್ನು ಕೇಳಿ. ಸರ್, ಒಬ್ರು ಪ್ರಶ್ನೆ ಕೇಳ್ತಿದ್ದಾರೆ ಸರ್. ಸಬ್ಸ್ಟೆನ್ಷಿಯಲ್ ಕ್ವಶನ್ ಆಫ್ ಲಾ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ ಸರ್. ಸಬ್ಸ್ಟೆನ್ಷಿಯಲ್ ಕ್ವಶನ್ ಆಫ್ ಲಾ ಅಂದ್ರೆ ಅಲ್ಲಿ ಕಾನೂನಿನ ಬಗ್ಗೆ ಒಂದು ಏನಾದರೂ ಪ್ರಶ್ನೆ ಇದೆ ಅಂತ. ಈಗ ಕೆಲವೊಂದು ಈಗ ಸುಪ್ರೀಂ ಕೋರ್ಟ್ಗಳಲ್ಲಿ ಹೈಕೋರ್ಟಿನ ತೀರ್ಪನ್ನ ಪ್ರಶ್ನಿಸಿ SLP ಅನ್ನ ಹಾಕ್ತಾರೆ. SLP ಹಾಕುವಾಗ ಸ್ಪೆಷಲ್ ಲೀವ್ ಪಿಟಿಷನ್ ಅಂತ. ಆ ಸ್ಪೆಷಲ್ ಲೀವ್ ಪಿಟಿಷನ್ ಅಡ್ಮಿಟ್ ಆಗ್ಬೇಕಾದ್ರೆ ಅಥವಾ ಇವನ್ ಹೈಕೋರ್ಟ್ಗಳಲ್ಲೂ ಕೂಡ ಕೆಲವು ಕೆಳ ನ್ಯಾಯಾಲಯದ ತೀರ್ಪುಗಳನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಿದಾಗ, ಸೊ ಆ ಮೇಲ್ಮನವಿ ಅಂಗೀಕರಿಸಲಿಕ್ಕೆ, ಸುನಾವಣೆ ಮಾಡಲಿಕ್ಕೆ ಅದು ಅರ್ಹ ಇದೆಯೇ, ವೆದರ್ ದ ಅಪೀಲ್ preferred is deserved to be heard or whether is there any substantial question of law is involved ಅಂತಕ್ಕಂಥ ಪ್ರಶ್ನೆ ಇದ್ರೆ ಮಾತ್ರ ಅದು ಅಡ್ಮಿಟ್ ಮಾಡ್ತದೆ. ಇಲ್ಲದೆ ಹೋದ್ರೆ if there is no substantial question of law, then the courts, either it may be High Court or Supreme Court, that will not admit that appeal and that will dismiss the same, stating that it doesn't contain any substantial question of law. Hence, that case itself is not admitted. ಅದನ್ನ ಅಡ್ಮಿಷನ್ ಸ್ಟೇಜ್ ದಲ್ಲಿನೇ ಹೈಕೋರ್ಟ್ ಇರಬಹುದು ಅಥವಾ ಸರ್ವೋಚ್ಚ ನ್ಯಾಯಾಲಯ ಇರಬಹುದು, ಅಲ್ಲಿನೇ ಅದನ್ನ ತಳ್ಳಿ ಹಾಕ್ತವೆ. ಅದು ಸಬ್ಸ್ಟಾನ್ಷಿಯಲ್ ಕ್ವಶನ್ ಆಫ್ ಲಾ. ಯಾಕೆ ಇದು ಉದಾಹರಣೆಯನ್ನು ಕೊಡಿ ಸರ್. ಯಾಕೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಆಗ್ತದೆ ಅಂದ್ರೆ, ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ಗಳನ್ನ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ ಅಂತ ಕರೀತಾರೆ. ಸೊ ಸುಪ್ರೀಂ ಕೋರ್ಟು ಏನು ತೀರ್ಪನ್ನ ಕೊಡ್ತದೆ, ಅದಕ್ಕೆ ಆ ತೀರ್ಪಿನಲ್ಲಿ ಒಂದು ತತ್ವ ಹೇಳ್ತದೆ, ದಟ್ ಇಸ್ ನೋನ್ ಆಸ್ ಅ ರೇಷಿಯೋ, RATIO, ರೇಷಿಯೋ ಅಂತ ಹೇಳ್ತಾರೆ. ಸೊ ದ ಲಾ ಡಿಕ್ಲೇರ್ಡ್ ಬೈ ಆನರಬಲ್ ಸುಪ್ರೀಂ ಕೋರ್ಟ್ is binding on all courts, including high courts, as per Article 141 of Indian Constitution. That is the law of precedent. Law of precedent ಅಂದ್ರೆ ಪೂರ್ವ ನ್ಯಾಯ ಸಿದ್ಧಾಂತ ಅಂತ ಕರೀತಾರೆ. ಈ ಪ್ರೆಸಿಡೆಂಟ್ ಲಾ ಯಾಕೆ ಬಹಳ ಮುಖ್ಯ ಅಂದ್ರೆ, ದೇಶದಲ್ಲಿ ಕಾನೂನಿನಲ್ಲಿ ಒಂದು ಸಾಮ್ಯತೆ ಇರಬೇಕು. ದೇರ್ ಮಸ್ಟ್ ಬಿ ಯೂನಿಫಾರ್ಮಿಟಿ, ದೇರ್ ಮಸ್ಟ್ ಬಿ ಕನ್ಸಿಸ್ಟೆನ್ಸಿ, ಲೈಕ್ ಕೇಸಸ್ ಮಸ್ಟ್ ಬಿ ಡಿಸೈಡೆಡ್ ಅಲೈಕ್. ಒಂದೇ ತೆರನಾದ ಕೇಸುಗಳಲ್ಲಿ ಬೇರೆ ಬೇರೆ ತೆರನಾದಂತಹ ತೀರ್ಪುಗಳು ಬರಬಾರದು, ನ್ಯಾಯದಾನದಲ್ಲಿ ಖಚಿತತೆ ಇರಬೇಕು ಅನ್ನುವ ಕಾರಣದಿಂದ ಲಾ ಆಫ್ ಪ್ರೆಸಿಡೆಂಟ್ ಅನ್ನ ಮಾಡಲಾಗಿದೆ. ಅದು ಕರ್ನಾಟಕ ಉಚ್ಚ ನ್ಯಾಯಾಲಯದ ತೀರ್ಪಾಗಿದ್ರೆ ಕರ್ನಾಟಕದ ಎಲ್ಲ ನ್ಯಾಯಾಲಯಗಳಿಗೆ ಅದು ಬಂಧನಕಾರಿಯಾಗ್ತದೆ.
ದಟ್ ಇಸ್ ಅ ಬೈಂಡಿಂಗ್ ನೇಚರ್. ಅದು ಒಂದು ವೇಳೆ ಪಕ್ಕದ ರಾಜ್ಯದ ತೀರ್ಪಾಗಿದ್ರೆ ದಟ್ ಇಸ್ ಎ ಪರ್ಸುವೇಸಿವ್ ನೇಚರ್. ಪರ್ಸುವೇಸಿವ್ ನೇಚರ್ ಅಂದ್ರೆ ಮನವೊಲಿಸ್ತಕ್ಕಂತಹ ಒಂದು ಸಿದ್ಧಾಂತ ಅಂತ. ಆದರೆ ಕರ್ನಾಟಕ ಹೈಕೋರ್ಟಿನ ತೀರ್ಪು ಆ ಅಂಶದ ಮೇಲೆ, ಆ ವಿಷಯದ ಮೇಲೆ ಇಲ್ಲದೆ ಹೋಗಿದ್ದರೆ, ಅಂತ ಸಂದರ್ಭದಲ್ಲಿ ಪಕ್ಕದ ರಾಜ್ಯಗಳ ಹೈಕೋರ್ಟಿನ ತೀರ್ಪುಗಳನ್ನ ವಕೀಲರು ಉಲ್ಲೇಖ ಮಾಡಿದ್ರೆ ಆಗ ಕರ್ನಾಟಕದ ಕೆಳ ನ್ಯಾಯಾಲಯಗಳು ಆ ತೀರ್ಪನ್ನ ಗೌರವಿಸಿ ಅದರಲ್ಲಿ ಏನು ಒಂದು ರೇಷಿಯೋ, ಏನು ಒಂದು ಸಿದ್ಧಾಂತವನ್ನು ಹೇಳಿದ್ದಾರೆ ಅದನ್ನ ಆಧರಿಸಿ ತೀರ್ಪುಗಳನ್ನ ನೀಡ್ತಾರೆ. ಈ ಲಾ ಪ್ರೆಸಿಡೆಂಟ್ ಯಾಕೆ ಬಹಳ ಮುಖ್ಯ ಅಂದ್ರೆ ತೀರ್ಪುಗಳಲ್ಲಿ ಯಾವುದೇ ವೈರುಧ್ಯಗಳಾಗ್ಲಿ ಅಥವಾ ಮನಸೋ ಇಚ್ಛೆ ಬರೆಯೋದಾಗ್ಲಿ ಅಥವಾ ಆರ್ಬಿಟ್ರರಿ ಆಗ್ಲಿ ಇರಬಾರ್ದು. ಎಲ್ಲ ತೀರ್ಪುಗಳು ಒಂದೇ ತೆರನಾಗಿರಬೇಕು, ಎಲ್ಲರಿಗೂ ಒಂದೇ ನ್ಯಾಯ ಸಿಗಬೇಕು ಮತ್ತು ತೀರ್ಪಿನಲ್ಲಿ ಖಚಿತತೆ, ಯೂನಿಫಾರ್ಮಿಟಿ, ಕನ್ಸಿಸ್ಟೆನ್ಸಿ ಇರಬೇಕು ಅನ್ನುವ ಕಾರಣದಿಂದ ಅದಕ್ಕೆ ಲಾ ಪ್ರೆಸಿಡೆಂಟ್ ಅಂತಾರೆ. ನಾವು ಏನು ಸಬ್ಸ್ಟಾನ್ಷಿಯಲ್ ಕ್ವಶನ್ ಆಫ್ ಲಾ ಅಂದ್ರೆ ಅಂತಹ ಯಾವುದಾದ್ರೂ ಒಂದು ಕಾನೂನಿನ ಅಲ್ಲಿ ಪ್ರಶ್ನೆ ಇದ್ರೆ ಮಾತ್ರ ಹೈಕೋರ್ಟ್ ಆಗಲಿ ಸರ್ವೋಚ್ಚ ನ್ಯಾಯಾಲಯ ಆಗಲಿ ಅದನ್ನ ಅಡ್ಮಿಟ್ ಮಾಡ್ತವೆ, ಅದ್ರ ಬಗ್ಗೆ ಅವು ವ್ಯಾಖ್ಯಾನವನ್ನ ಮಾಡ್ತವೆ. ಉದಾಹರಣೆಗೆ ಯಾವ್ದಾದ್ರು ಒಂದು ಹೇಳಕ್ಕಾಗುತ್ತಾ ಸರ್? ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದು? ಈಗ ಸಬ್ಸ್ಟಾನ್ಷಿಯಲ್ ಕ್ವಶನ್ ಆಫ್ ಲಾ ಅಂದ್ರೆ ಈಗ ಉದಾಹರಣೆಗೆ ಈಗ ಅಣ್ಣ ತಮ್ಮಂದಿರ ಮಧ್ಯೆ, ಅಕ್ಕ ತಂಗಿಯರ ಮಧ್ಯೆ ಒಂದು ಏನೋ ವಿವಾದ ಆಗ್ತದೆ, ಕೆಳ ನ್ಯಾಯಾಲಯ ಒಂದೇನೋ ತೀರ್ಪು ಕೊಡ್ತದೆ, ಸೊ ಮೇಲ್ ನ್ಯಾಯಾಲಯ ಅದನ್ನ ರಿವರ್ಸ್ ಮಾಡ್ತದೆ, ಮತ್ತೆ ಅದು ಹೈಕೋರ್ಟಿಗೆ ಬರ್ತದೆ, ಅಲ್ಲೂ ಏನೋ ಒಂದು ತೀರ್ಪು ಬರ್ತದೆ. ಸೊ ಅಲ್ಲಿ ಏನು ಕ್ವಶನ್ ಬರ್ತದೆ ಅಂದ್ರೆ ವೆದರ್ ದ ಡಾಟರ್ ಹ್ಯಾಸ್ ಗಾಟ್ ದ ಈಕ್ವಲ್ ಶೇರ್ ದಟ್ ಆಫ್ ಅ ಸನ್. ಮಗು ಗಂಡು ಮಗುನಂತೆ ಹೆಣ್ಣು ಮಗಳಿಗೂ ಸಮಾನವಾದ ಹಕ್ಕಿದೆಯೇ, ವೆದರ್ ಸಿ ಎಂಟೈಟಲ್ಸ್ ಫಾರ್ ಈಕ್ವಲ್ ಶೇರ್ ಆರ್ ನೋಷನಲ್ ಶೇರ್ ಅಂತಕ್ಕಂಥ ಇದು ಪ್ರಶ್ನೆ, ಇದು ಕಾನೂನಿನ ಪ್ರಶ್ನೆ. ಸೊ ಇಂತಹ ಪ್ರಶ್ನೆ ಬಂದಾಗ ಇದರ ಬಗ್ಗೆ ಒಂದು ಖಚಿತವಾದಂತಹ ಒಂದು ತೀರ್ಪನ್ನ ನ್ಯಾಯಾಲಯ ನೀಡಬೇಕಂತ ಅದಕ್ಕೆ ಅನಿಸ್ತದೆ. ಅವಾಗ ಅದನ್ನ ಅಡ್ಮಿಟ್ ಮಾಡಿ ಆ ಪ್ರಕರಣವನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಿ ವಿಚಾರಣೆ ಮಾಡಿ, ಮತ್ತು ಒಂದ್ ವೇಳೆ ಏನಾದ್ರೂ ಅಂತ ವಿಷಯಗಳಲ್ಲಿ ಒಂದು ಬೇರೆ ಟೆಕ್ನಿಕಲ್ ಇಶ್ಯೂಸ್ ಏನಾದ್ರು ಇದ್ರೆ ನ್ಯಾಯಾಲಯಕ್ಕೆ ಹೆಲ್ಪ್ ಮಾಡಲು ಒಬ್ಬ ಅಮಿಕಸ್ ಕ್ಯೂರಿ ಅಂದ್ರೆ ನ್ಯಾಯಾಲಯದ ಮಿತ್ರ ಅಂತ ಕರೀತಾರೆ. ಯಾಕಂದ್ರೆ ನ್ಯಾಯಾಲಯಕ್ಕೆ ಒಂದು ವಿಷಯದ ಬಗ್ಗೆ ರಿಸರ್ಚ್ ಮಾಡುವಷ್ಟು ಅದಕ್ಕೆ ಟೈಮ್ ಇರೋಲ್ಲ. ಯಾಕೆ ನಿಮ್ಗೆ ಗೊತ್ತಿರೋ ಹಾಗೆ ನ್ಯಾಯಾಲಯಗಳು ಕಾರ್ಯಭಾರದಿಂದ ಬಳಲ್ತಾ ಇದಾವೆ. ದೇರ್ ಆರ್ ಲಾಟ್ಸ್ ಆಫ್ ಕೇಸಸ್ ಪೆಂಡಿಂಗ್ ಬಿಫೋರ್ ದ ಕೋರ್ಟ್ ಅಂಡ್ ಕೋರ್ಟ್ಸ್ ಆರ್ ಓವರ್ ಬರ್ಡನ್ಡ್. ಸೊ ಅದರಿಂದ ನ್ಯಾಯಾಲಯಕ್ಕೆ ಆ ಪರ್ಟಿಕ್ಯುಲರ್ ಇಶ್ಯೂ ಬಗ್ಗೆ ರಿಸರ್ಚ್ ಮಾಡ್ಲಿಕ್ಕೆ, ಅದ್ರ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಟೈಮ್ ಇರೋಲ್ಲ. ಅಂತಕ್ಕೆ ನ್ಯಾಯಾಲಯಕ್ಕೆ ಅಸಿಸ್ಟ್ ಮಾಡೋ ಸಲುವಾಗಿ ಒಬ್ಬ ಅಮಿಕಸ್ ಕ್ಯೂರಿ ಅಂತ ಒಬ್ಬ ಹೆಸರಾಂತ ವಕೀಲರನ್ನ, ಅದರಲ್ಲೂ ಆ ವಿಷಯದಲ್ಲಿ ವಿಶೇಷವಾಗಿ ಪರಿಣಿತಿಯನ್ನ ಗಳಿಸಿದಂತ ವ್ಯಕ್ತಿಯನ್ನ, ವಕೀಲರನ್ನ ಅಮಿಕಸ್ ಕ್ಯೂರಿ ಅಂತ ನೇಮಿಸ್ತಾರೆ. ಆ ಅಮಿಕಸ್ ಕ್ಯೂರಿ ಆ ವಿಷಯದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಆ ವಿಷಯವಾಗಿ ಏನಾದರೂ ಹೈಕೋರ್ಟ್ಗಳಾಗ್ಲಿ ಅಥವಾ ಸುಪ್ರೀಂ ಕೋರ್ಟ್ಗಳಾಗ್ಲಿ ತೀರ್ಪು ಕೊಟ್ಟಿದ್ರೆ ಅದನ್ನ ಅಧ್ಯಯನ ಮಾಡಿ. ಇಲ್ಲದೆ ಹೋದ್ರೆ ನಮ್ಮ ದೇಶದಲ್ಲಿ ಈಗ ಕೆಲವು ವಿಷಯಗಳು ಹೊಸವೆಲ್ಲ ಬರ್ತಾ ಇದಾವೆ. ಈಗ ಲಿವ್ ಇನ್ ರಿಲೇಶನ್ಶಿಪ್ ಇರ್ಬೋದು, AI ಟೆಕ್ನಾಲಜಿ ಇರ್ಬೋದು, ಅಥವಾ ಈ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇರ್ತಕ್ಕಂಥ ಸೈಬರ್ ಕ್ರೈಮ್ಸ್ ಇರ್ಬೋದು. ಸೊ ಕೆಲವು ಹೊಸ ವಿಷಯಗಳು ಬಂದ, ಅಥವಾ ಕಾಪಿ ರೈಟ್ಸ್ ಇರ್ಬೋದು, ಹೊಸ ಕಾನೂನುಗಳು, ಹೊಸ ವಿಷಯಗಳು ನ್ಯಾಯಾಲಯದ ಮುಂದೆ ಬಂದಾಗ ಅಂತ ವಿಷಯಗಳ ಬಗ್ಗೆ ಯಾವುದೇ ಒಂದು ತೀರ್ಪು ನಮ್ಮ ದೇಶದಲ್ಲಿ ಆಗಿಲ್ಲ ಅಂದ್ರೆ ಅದನ್ನ ಹೊರದೇಶದ ದೇಶಗಳಲ್ಲಿ ಈ ವಿಷಯವಾಗಿ ಏನ್ ತೀರ್ಪು ಕೊಟ್ಟಿದ್ದಾರೆ, ಈ ವಿಷಯವಾಗಿ ಹೌಸ್ ಆಫ್ ಲಾರ್ಡ್ಸ್ ಇರ್ಬೋದು, ಪ್ರಿವಿ ಕೌನ್ಸಿಲ್ ಇರ್ಬೋದು, ಏನ್ ತೀರ್ಪು ಕೊಟ್ಟಿದ್ದಾರೆ ಅಂತವುಗಳನ್ನ ಸಮಗ್ರವಾಗಿ ಅಧ್ಯಯನ ಮಾಡಿ ನ್ಯಾಯಾಲಯಕ್ಕೆ ಅವರು ಆ ವಿಷಯದ ಬಗ್ಗೆ ಒಂದು ಕನ್ವಿನ್ಸ್ ಮಾಡುವ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ಸೊ ಅಂತ ವಿಷಯದಲ್ಲಿ ಅಮಿಕಸ್ ಕ್ಯೂರಿಯನ್ನು ಕೂಡ ನೇಮಿಸಲಿಕ್ಕೆ ನ್ಯಾಯಾಲಯಕ್ಕೆ ಅಧಿಕಾರ ಇದೆ. ಸರ್ ಇನ್ನೊಂದು ಪ್ರಶ್ನೆ ಕೇಳ್ತಿದ್ದಾರೆ ಸರ್ ನಮ್ಮಲ್ಲಿ ಒಬ್ರು ವೀಕ್ಷಕರು. ಏನ್ ಪ್ರಶ್ನೆ ಕೇಳ್ತಾ ಇದಾರೆ ಅಂದ್ರೆ, ಪ್ರಸ್ತುತವಾಗಿ ಚರ್ಚೆ ಆಗ್ತಾ ಇರೋ ವಿಷಯ ಯಾವುದು ಅಂತಂದ್ರೆ, ಯಾರು ಸಿನಿಮಾ ನಟಿ ಅವರು ಈ ಒಂದು IVF ಅಂತ ಹೇಳಿ ಇನ್ವಿಟ್ರೋ ಫರ್ಟಿಲೈಸೇಷನ್ ಮುಖೇನ ತಾಯ್ತನ, ಮದುವೆ ಆಗ್ದಲೇ ತಾಯ್ತನವನ್ನ ಒಂದು ನಿಟ್ಟಿನಲ್ಲಿ ಈ ಕಾನೂನಿನ ಸಮಸ್ಯೆ, ಈ ತಂದೆ ಯಾರು ಅನ್ನೋ ನಿಟ್ಟಿನಲ್ಲಿ ಕಾನೂನು ಸಮಸ್ಯೆಗಳ ಬಗ್ಗೆ ತಮ್ಮ ಏನ್ ಅಭಿಪ್ರಾಯ ನೀಡ್ತೀರಿ ಅಂತ ಹೇಳ್ತಿದ್ದಾರೆ ಸರ್. ಅಲ್ಲ, ಈಗ ಅಲ್ಲಿ ತಂದೆ ಪ್ರಶ್ನೆನೇ ಬರೋಲ್ಲ. ಯಾಕಂದ್ರೆ ಅವರು ಸಿ ಇಸ್ ನಾಟ್ ಮ್ಯಾರಿಡ್. ಸೊ ಮ್ಯಾರಿಡ್ ಇದ್ರೆ ಇಫ್ ದ ವುಮನ್ ಗಿವ್ಸ್ ಬರ್ತ್ ಟು ಎ ಚೈಲ್ಡ್
within 9 months. Within 9 months ಅಂದ್ರೆ 180 days. If the woman gives a birth to a child within 180 days from the date of marriage, it is presumed to be legitimate child until and unless the paternity is disputed. ಮದುವೆಯಾದ 180 ದಿವಸಗಳಲ್ಲಿ ಒಬ್ಬ ಹೆಣ್ಮಗಳು ಗರ್ಭಿಣಿಯಾಗಿ ಮಗುವನ್ನ ಹೆತ್ತರೆ ಆ ಮಗು ಔರಸ ಪುತ್ರ until and unless that paternity is disputed with a DNA test. ಸೊ ಅದರಿಂದ ಈಗ ನಾವೆಲ್ಲ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಬಹಳ ನಾವು ಮುಂದೆ ಹೋಗಿದ್ದೇವೆ, ಅನೇಕ ಆವಿಷ್ಕಾರಗಳನ್ನ ಮಾಡಿದ್ದೇವೆ. ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಆದಂತ ಈ ಆವಿಷ್ಕಾರದ ಮೂಲಕ ಅವರು ಮಗುವನ್ನ ಪಡ್ಕೊಂಡಿದ್ರಿಂದ ಅಲ್ಲಿ ತಂದೆಯ ಹೆಸರಿನ ಪ್ರಶ್ನೆನೇ ಬರೋದಿಲ್ಲ. ಸೊ ಸಿ ಇಸ್ ದ ಸಿಂಗಲ್ ಮದರ್ ಪೇರೆಂಟ್. ಮತ್ತು ಇದು ಹೊಸ ವಿಷಯ, ದಿಸ್ ಇಸ್ ಎ ವೆರಿ ವೆರಿ ನ್ಯೂ ಕನ್ಸೆಪ್ಟ್ ಅಂಡ್ ನ್ಯೂ ಥಿಂಗ್. ಇಂಥ ಸಂದರ್ಭಗಳು ಬಂದಾಗ ಇದ್ರ ಬಗ್ಗೆ ಏನು ತೀರ್ಮಾನ ಮಾಡಬೇಕು ಅಂತ ನಾವು ಎಮಿಕಸ್ ಕ್ಯೂರಿಗಳ ನೇಮಿಸಲಿಕ್ಕೆ ಅವಕಾಶ ಇದೆ. ಬಟ್ ಇಟ್ಸ್ ವೆರಿ ಕಾಮನ್ ಥಿಂಗ್. ಇಲ್ಲಿ there is no question of father as it is not a natural child. ಇದು ವಿಜ್ಞಾನದ ಆವಿಷ್ಕಾರದಿಂದ ಹುಟ್ಟಿದಂತ ಮಗು ಆಗಿರೋದ್ರಿಂದ ಇಲ್ಲಿ ತಂದೆ ಹೆಸರಿನ ಪ್ರಶ್ನೆನೇ ಬರಲ್ಲ. The child has got every rights. 100%. Child has no, there is no question of legitimate or illegitimate. ಅಲ್ಲಿ ಯಾರು ತಂದೆ ಆಸ್ತಿಯಲ್ಲಿ ಹಕ್ಕನ್ನು ಅಲ್ಲಿ ತಂದೆನೇ ಇಲ್ಲ. ತಾಯಿ ಎಂದರೆ ಸಿ ಇಸ್ ಅ ಸಿಂಗಲ್ ಪೇರೆಂಟ್. ತಾಯಿಗೆ ಆ ಮಗು ಉತ್ತರಾಧಿಕಾರಿ ಆಗ್ತದೆ. ಸಿ ವಿಲ್ that child will inherit and succeed to her assets. ತಾಯಿ ಆಸ್ತಿಗೆ ಅದು ವಾರಸ್ದಾರಾಗ್ತದೆ, ಹಾಕ್ತಾರೆ. ಓಕೆ ಸರ್, ಧನ್ಯವಾದಗಳು ಸರ್. ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ತೆ ಸರ್, ನಾನು ಅಶ್ವಥ್ ಅಂತ ಕುಂಬಾರ್, ಮೈಸೂರಿಂದ ಮಾತಾಡೋದು ಸರ್. ಹೇಳಿ. ನಮ್ದೊಂದು ಜಮೀನು ವಿಷಯವಾಗಿ ಒಂದು ಅಗ್ರಿಮೆಂಟ್ ಆಗಿತ್ತು ಒಂದು 17 ವರ್ಷದ ಹಿಂದೆ. ಅದು ಕೇಸ್ ಅವರು ಒಂದು 10 ವರ್ಷ ಬಿಟ್ಟು ನಮ್ಮ ಮೇಲೆ, ಅಂದ್ರೆ ಅವ್ರಿಗೆ ಬೇರೆಯವ್ರಿಗೋಸ್ಕರ ಮಾರೋ ಉದ್ದೇಶಕ್ಕೆ ಅವರು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ರು. ಅವ್ರ ರೇಟಿಗೆ ಬರ್ಲಿಲ್ಲ ಅಂತೇಳಿ ಒಂದು 10 ವರ್ಷ ಸತಾಯಿಸಿದ್ರು, ಮಾಡ್ಕೊಂಡಿರ್ಲಿಲ್ಲ. ಆಮೇಲೆ ನಾವು ಈಗಿನ ರೇಟ್ ಕೊಡ್ಬೇಕು ಅಂತೇಳಿ ಅವ್ರಿಗೆ ಕೊಡ್ಲಿಲ್ಲ. ಹಂಗಾಗಿ ಅವ್ರು ಕೇಸ್ ಹಾಕೊಂಡಿದ್ರು. ಕೇಸ್ ಹಾಕೊಂಡು ಒಂದು 5 ಜನ, ಅಂದ್ರೆ ನಮ್ ತಂದೆ ಸೇರಿ 4 ಜನದ್ದು ಪ್ರಾಪರ್ಟಿನ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಈಗ ಅದರಲ್ಲಿ ಒಂದ್ 4 ಜನ ಮಾತ್ರ ಮೈಸೂರು ಕೋರ್ಟ್ಗೆ ಅಟೆಂಡ್ ಆಗಿದ್ರು, 4 ಗುಂಪಿನವರು. ಜಾಯಿಂಟ್ ಅಗ್ರಿಮೆಂಟ್ ಅದು. 5 ಜನ, 5 ಅಂದ್ರೆ ನಮ್ ತಂದೆ ಸೇರಿ 4 ಜನ. ನಮ್ ತಂದೆ ದೊಡ್ಡಪ್ಪ ಎಲ್ಲ ತೀರೋಗಿದ್ದಾರೆ, ನಾವೇ ನಡೆಸ್ತಾ ಇದ್ದು. ಈಗ 12% ಇಂಟ್ರೆಸ್ಟ್ಗೆ ಆರ್ಡರ್ ಮಾಡಿತ್ತು ಕೆಳಗಡೆ ಕೋರ್ಟಲ್ಲಿ. ಅಷ್ಟು ಬಡ್ಡಿ ಕಟ್ಟಕ್ಕಾಗಲ್ಲ ಅಂತೇಳಿ ನಾವು ಹೈಕೋರ್ಟ್ಗೆ, ನಮ್ಮ ಕಡೆಯವರು ಒಂದು 3 ಜನ, 3 ಗುಂಪಿನವರು ಹೈಕೋರ್ಟಲ್ಲಿ ಅಪೀಲ್ ಹಾಕಿದ್ದಾರೆ. ಈ ಕೆಳಗಡೆ ಕೋರ್ಟಲ್ಲಿ 4 ಜನ ಹಾಕಿದ್ದು, ಇನ್ನೊಬ್ರು ಹಾಕಿರ್ಲಿಲ್ಲ. ಆದ್ರೂ ಜಾಯಿಂಟ್ ಅಗ್ರಿಮೆಂಟ್ ಇರೋದ್ರಿಂದ ಒಂದೇ ತೀರ್ಪು ಎಲ್ರಿಗೂ ಬಂತು. ಈಗ ಹೈಕೋರ್ಟ್ ಅಲ್ಲಿ ಒಂದ್ 3 ಜನ ಹೋಗಿದ್ದಾರೆ, 2 ಗುಂಪಿನವ್ರು ಹೋಗಿಲ್ದೇ ಇರೋದ್ರಿಂದ ಅವರು ಕೋರ್ಟ್ ಫೀಸ್ ಎಲ್ಲ ಕಟ್ಟಿಲ್ಲ, 3 ಗುಂಪಿನವ್ರು ಕಟ್ಟಿದ್ದಾರೆ. ಹಂಗಾಗಿ ಈಗ ಅದೇ ತೀರ್ಪು ಎಲ್ರಿಗೂ ಅನ್ವಯಿಸುತ್ತಾ ಬರೋ ತೀರ್ಪು, ಅಥವಾ 2 ಗುಂಪಿನವರು ಕೋರ್ಟ್ ಹೋಗ್ಲೇಬೇಕಾಗತ್ತಾ ಅಂತ ಕೇಳ್ಬೇಕಿತ್ತು ಸರ್. ಬಟ್ ಈಗ ಸಮಸ್ಯೆ ಏನಂದ್ರೆ, ಅದೇನ್ ನಿಮ್ದು ಅಗ್ರಿಮೆಂಟ್ ಆಗಿದೆ, ಆ ಅಗ್ರಿಮೆಂಟ್ ಅನ್ನ ನಾವೀಗ ಪೀಸ್ ಮೀಲ್ ಮಾಡಕ್ಕೆ ಬರಲ್ಲ, ಹೌದಾ? ಆ ಅಗ್ರಿಮೆಂಟ್ ದಲ್ಲಿ ಮೇಲಿನ ಅವ್ರಿಗೆ ಎಷ್ಟೋ ಜನ ಇರಲಿ, ಅವರೊಂದು ಫಸ್ಟ್ ಪಾರ್ಟಿ ಅಂತ ಕರೀತಾರೆ, ಹೌದಾ? ಯಾರು ಮಾರೋರು ಫಸ್ಟ್ ಪಾರ್ಟಿ ಅಂತ ತಗೊಳ್ಳೋಣ, ಕೊಳ್ಳುವವರು ಸೆಕೆಂಡ್ ಪಾರ್ಟಿ ಅಂತ ತಗೊಳ್ಳೋಣ, ಹೌದಾ? ಅಲ್ಲಿ ಇಂಡಿವಿಜುವಲ್ ಅಗ್ರಿಮೆಂಟ್ ಆಗಿಲ್ಲ. ದಟ್ ಅಗ್ರಿಮೆಂಟ್ ಎಕ್ಸ್ ಮತ್ತು ವೈ ಮಧ್ಯೆ ವ್ಯಕ್ತಿಗತವಾಗಿ ಆಗಿಲ್ಲ. ಸೊ ಅಲ್ಲಿ ಮೇಲೆ ಈಗ ಮೇಲೆ ಒಂದು 7-8 ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಕೆಳಗೆ ಒಂದು 7-8 ಜನ ಅಂತ ಇಟ್ಕೊಳ್ಳೋಣ. ಸೊ ಹಾಗಿರೋದ್ರಿಂದ ದಿಸ್ ಅಗ್ರಿಮೆಂಟ್ ಕೆನಾಟ್ ಬಿ ಬೈಫರ್ಕೇಟೆಡ್ ಅಂಡ್ ಕೆನಾಟ್ ಬಿ ಡಿವಿಸಿಬಲ್. ಈ ಅಗ್ರಿಮೆಂಟ್ ಅನ್ನ ನಾವು ತುಂಡು ಮಾಡಕ್ಕೆ ಆಗಲ್ಲ. ಅದು ಏನೇ ಇದ್ರು ಆ ಅಗ್ರಿಮೆಂಟ್ ಪ್ರಕಾರವೇ ಒಂದು ಅಗ್ರಿಮೆಂಟ್ ಅದು ವ್ಯಾಲಿಡ್ ಇದೆಯೋ, ಅಥವಾ ಆ ಅಗ್ರಿಮೆಂಟ್ ಟೈಮ್ ಬಾರ್ಡ್ ಆಗಿದೆಯೋ, ಆ ಅಗ್ರಿಮೆಂಟ್ ವೆದರ್ ಇಸ್ ಇಟ್ ಇನ್ ಕಾನ್ಸೋನೆನ್ಸ್ ವಿತ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872, ಭಾರತೀಯ ಕರಾರು ಅಧಿನಿಯಮದ ಪ್ರಕಾರ, ವೆದರ್ ದಟ್ ಅಗ್ರಿಮೆಂಟ್ ಇಸ್ ಎನ್ಫೋರ್ಸಿಯಬಲ್
whether that agreement is a contract, whether that agreement is time barred, whether that agreement is lawful, ಇವೆಲ್ಲ ಇಶ್ಯೂಸ್ಗಳು ಕೋರ್ಟ್ ಮುಂದೆ ಬರ್ತವೆ. ಸೊ ಈಗ ಆ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿಗಳನ್ನ ಅದನ್ನ ನಾವು ಪ್ರತ್ಯೇಕಿಸಲಿಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಆ ತೀರ್ಪು ಆ ಎಲ್ಲ ಪಾರ್ಟಿಗಳ ಮೇಲೆ ಬಂಧನಕಾರಿ ಆಗ್ತದೆ. ಓಕೆ, ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಶ್ನೆ ಕೇಳ. ಕೇಳಿ. ಒಂದು ನಮ್ದು ಮೈಸೂರಲ್ಲಿ ಒಂದು ಗೋಕುಲಂ ಅಲ್ಲಿ ಒಂದು ಸೈಟ್ ಇತ್ತು. ಅದು ಅಂದ್ರೆ ನಮ್ದು ತಂದೆ ಪಾಲ್ಪಾರಿಕತೆ ಎಲ್ಲ ಮಾಡ್ಕೊಂಡು ಜಮೀನು ಹೋಗಿತ್ತು, ಬೇರೆ ಜಮೀನು ಹೋಗಿತ್ತು. ಅದ್ರ ಬದಲಿಗೆ ಅಂತನೋ ಅಥವಾ ಏನೋ 1967ರಲ್ಲಿ ಅಕ್ವೈರ್ ಆಗಿದ್ದದ್ದು. ನಮ್ಗೆ ಸೈಟ್ ಕೊಟ್ರು ಮೂಡಾದಿಂದ. ನಮ್ ದೊಡ್ಡಪ್ಪನ ಮಗನ ಹೆಸರಲ್ಲೇ ಸೈಟ್ ಅಲಾಟ್ ಆಯ್ತು. ಯಾಕೆಂದ್ರೆ ನಮ್ ದೊಡ್ಡಪ್ಪನ ಹೆಸರಲ್ಲೇ ಆ ಜಮೀನಿತ್ತು. ನಮ್ ತಂದೆ ಖಾತೆ ಇನ್ನೂ ಮಾಡ್ಕೊಂಡಿರಲ್ಲ, ಪಾಲ್ಪಾರಿಕತೆ ಆಗಿದ್ರು. ನಮ್ ತಂದೆಗೆ ಅವರು ಬಿಟ್ಕೊಟ್ರು ಸೈಟನ್ನ. ಆದ್ರೆ ನಮ್ ತಂದೆ ಅದನ್ನ ಮಾಡಿಸ್ಕೊಂಡಿರ್ಲಿಲ್ಲ, ಏನು ದಾಖಲಾತಿಗಳನ್ನ. ಬಟ್ ವಿಲ್ ಒಂದು ಮಾಡಿಸ್ಕೊಂಡಿದ್ದಾರೆ. ವಿಲ್ಲನ್ನ ನಮ್ ತಂದೆ ತೀರೋದ್ಮೇಲೆ ನಾವು ಮಾಡಿಸ್ಕೊಂಡು, ಆ ವಿಷ್ಕಂಠೇಗೌಡರು ಮಾಡ್ಕೊಟ್ಟಿದ್ದವರು ನಮ್ ದೊಡ್ಡಪ್ಪನ ಮಗ ತೀರೋಗಿದ್ದಾರೆ. ಈಗ ಕೋರ್ಟು ಕೇಸಲ್ಲಿ ಅವ್ರ ಹೆಸರಲ್ಲೇ ಹೋಗ್ತಾ ಇದೆ ಕೇಸು. ಆ ವಿಲ್ಲನ್ನ ಪ್ರೊಡ್ಯೂಸ್ ಮಾಡಿ ನಮ್ಮನ್ನ ಪಾರ್ಟಿ ಮಾಡಿ ಅಂತೇಳಿ ವಕಾಲತ್ ಹಾಕೊಂಡಿದ್ದು ಹೈಕೋರ್ಟ್ ಅಲ್ಲಿ. ನಮ್ಗ್ ವಿರುದ್ಧ ಕೆಳಗಡೆ ಕೋರ್ಟಲ್ಲಿ ಆಯ್ತು. ಅದಕ್ಕೋಸ್ಕರ ನಾವು ಮೇಲ್ಮನವಿ ತಗೊಂಡು ಹೈಕೋರ್ಟ್ಗೆ ಹಾಕೊಂಡಿದ್ವಿ. ಈಗ ನಮ್ಮ ಹೆಸರಿಗೆ ಡಿಕ್ರಿ ಆಗ್ಬೇಕು ಅಂದ್ರೆ ವಿಲ್ ಮೇಲೆ ನಮ್ಮನ್ನ ಪಾರ್ಟಿ ತರ ಅಕ್ಸೆಪ್ಟ್ ಮಾಡಿದ್ದಾರೆ. ಮತ್ತೆ ಅವರೂ ಪಾರ್ಟಿ ಅಂತ ಹಿಂದ್ಲಿಂದಲೂ ಬಂದಿದೆ ಅದು. ಈಗ ನಾವು ಒಂದು ಅಫಿಡವಿಟ್ ನೋಟ್ರಿಲ್ ಮಾಡ್ಕೊಂಡಿದ್ವಿ. ಯಾಕೆಂದ್ರೆ ವಿಲ್ ಪ್ರಕಾರ ಅವ್ರಿಗೆ ಸೇರ್ಬೇಕು ಅಂತ ಅವ್ರ ಮಕ್ಕಳು ಹೆಂಡತಿ ಬರ್ಕೊಟ್ಟಿದ್ದಾರೆ. ವಿಲ್ಲು ಅನ್ರಿಜಿಸ್ಟರ್ಡ್ ಹಿಂದೆ ಇದ್ದು ವಿಲ್ಲು. ಹಿಂಗಾಗಿ ನಮ್ಗೆ ಅನ್ರಿಜಿಸ್ಟರ್ಡ್ ವಿಲ್ಲು ಅಂತೇಳಿ ಮೈಸೂರಲ್ಲೂ ಸೇರಿಸ್ಲಿಲ್ಲ. ಈಗ ಹೈಕೋರ್ಟ್ ಅಲ್ಲಿ ಮಾತ್ರ ಈಗ ಸೇರ್ಸಿದ್ದಾರೆ. ಬಟ್ ಡಿಕ್ರಿ ನಮ್ಮ ಹೆಸರಿಗೆ ಆಗುವಂಗೆ ಆಗೋದಿಕ್ಕೆ ತೊಂದರೆ ಏನಾರ ಯಾವ ರೀತಿ ಮಾಡ್ಕೋಬಹುದು ಅಂತ ಸ್ವಲ್ಪ ಕೇಳೋದಿತ್ತು ಸರ್. ಅಲ್ಲ, ಈಗ ನೀವು ಮೊದಲು ಹೇಳಿದ್ದೇನೆಂದ್ರೆ ಪಾಲು ಪಾರಿಕತ್ನಲ್ಲಿ ಆ ಸೈಟು ನಮ್ ತಂದೆಗೆ ಬಂತು ಅಂತ ನೀವು ಹೇಳಿದ್ರಿ, ಸರಿನಾ? ಆ ಜಮೀನು ಹೋಗಿದ್ದಕ್ಕೆ ಆ ಸೈಟು ಕೊಟ್ಟಿದೀವಿ ಅಂತ ಕೊಟ್ಟಿದ್ರು. ಅಲ್ಲ, ಪಾಲು ಪಾರಿಕತ್ನಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಇದೆ. ಜಮೀನು ಪ್ರಸ್ತಾಪ ಇದೆ. 64ನೇ ಇಸ್ವಿದು ಅದು ಪಾಲ್ಪಾರಿಕತ್ತು ಜಮೀನು ಅಂತ ಇದೆ. ಆದ್ರೆ ಜಮೀನನ್ನ ಅಕ್ವೈರ್ ಮಾಡ್ಕೊಂಡು ಮೂಡ ಸೈಟ್ ಕೊಟ್ಟಿರೋದು. ಆ ಸೈಟ್ ಕೊಟ್ಟಿರೋದು ನಮ್ಮ ಹತ್ರ ದಾಖಲೆಗಳು, ಅಂದ್ರೆ ದುಡ್ಡೆಲ್ಲ ಕಟ್ಟಿದೀವಿ ಅದಕ್ಕೆ. ಇನ್ನೊಬ್ಬ ಯಾರೋ ಏನ್ ಮಾಡಿದಾನೆ ಅಂದ್ರೆ, ನಾವು 2,000 ರೂಪಾಯಿ ಬ್ಯಾಲೆನ್ಸ್ ಅನ್ನ ಆಗ ಉಳಿಸ್ಕೊಂಡಿದ್ದು 2 ಸೈಟ್ಗೆ ಅಂತೇಳಿ 10,000 ಕಟ್ಟಬೇಕಿತ್ತು ಅವತ್ತಿನ ಕಾಲದಲ್ಲಿ. 8,000 ಕಟ್ಟಿದ್ರು, ಇನ್ನು 2,000 ತಡ ಆಯ್ತು. ಒಂದ್ ಸೈಟ್ ಅನ್ನ ಬೇರೆಯವ್ರಿಗೆ ಯಾರಿಗೋ ಮಾಡಿದ್ರು ಮೂಡಾದವರು. ಅದ್ರ ಬದ್ಲಿ ಅಂತ ನಮ್ಗೊಂದ್ ಸೈಟು ಕೊಟ್ರು, ತೊಂದರೆ ಇಲ್ಲ. ಇನ್ನೊಂದ್ ಸೈಟ್ ಅನ್ನ ಬದ್ಲಿ ಮಾಡಿದ್ದಾರೆ. ಅಂದ್ರೆ ನಮ್ಮ ಸೈಟ್ ಅನ್ನ ನಂಬರು ಇನ್ನೊಬ್ಬನ ನಂಬರ್ ಆಗಿದೆ, ಅವನ್ ನಂಬರ್ ಸೈಟು ನಮ್ ನಂಬರ್ ಆಗಿದೆ. ಹಿಂಗೆ ಬದ್ಲು ಆಗಿರೋದ್ರಿಂದ ನಮ್ಮ ನಂಬರ್ ಅಲ್ಲಿ ಅವನ್ ಮನೆ ಕಟ್ಕೊಂಡು ವಾಸ ಇದ್ದಾನೆ. ಅವನ್ ನಂಬರ್ ಖಾಲಿ ಸೈಟ್ ಇದೆ, ಅದನ್ನಾದ್ರೂ ಬಿಡಪ್ಪ ಅಂದ್ರೆ ಅದು ಬಿಡ್ತಾ ಇಲ್ಲ ಅವನು, ಅದು ನಂದೇ ಅಂತಾನೆ. ಹಿಂಗಾಗಿ ಅವನ್ ಕೇಸ್ ಹಾಕೊಂಡಿರೋದು ಇದು. ಈಗ ನಮ್ಮ ಹೆಸರಿಗೆ ಇದು ಬರ್ಬೇಕು, ಪ್ರಾಪರ್ಟಿ ನಮ್ಮ ಹೆಸರಿಗೆ ನಾವೇ ಖರ್ಚು ಮಾಡ್ಕೊಂಡು ಆಗಿನಿಂದನೂ ಕೋರ್ಟು ಕಚೇರಿ ಎಲ್ಲ ಹತ್ತುತ್ತಾ ಇರೋರು ನಾವೇ, ಸುಮಾರು 40 ವರ್ಷದಿಂದನೂ. ಹಿಂಗಾಗಿ ಸರ್ ಈಗ ಇದಕ್ಕೆ ಈಗ ನಮ್ಮ ಹೆಸರಿಗೆ ತೀರ್ಪು ಬರುತ್ತಾ ಹೆಂಗೆ ಅಂತ ಸ್ವಲ್ಪ. ಈಗ ವಿಲ್ ಗೋ ಟು ದ ರೂಟ್ ಆಫ್ ದ ಕೇಸ್. ಈಗ ಅದು ಏನ್ ಜಮೀನಿತ್ತು ಅದು ನಿಮ್ಮ ತಂದೆ ಜಮೀನಾಗಿತ್ತು. ಹೌದು ಸರ್. ಆ ತಂದೆ ಜಮೀನನ್ನ ಮೂಡ ಅಕ್ವೈರ್ ಮಾಡ್ಕೋಯ್ತು. ಹೌದು ಸರ್. ಇದಕ್ಕೆ ಪರಿಹಾರವಾಗಿ ನಿಮಗೆ 2 ಸೈಟ್ ಅನ್ನ ಕೊಡ್ತು. ಹೌದು ಸರ್. ಹೌದಾ? ಹಂಗಾರೆ ಆ 2 ಸೈಟ್ ಕೊಟ್ಟದಕ್ಕೆ ನೀವು ಆ 2 ಸೈಟ್ಗಳ ಮಾಲಕರಾದ್ರಿ. ಹೌದು ಸರ್. ಮಾಲಕರಾದ್ರಿ. ಆದ್ರೆ ನೀವು ಅದು 2,000 ರೂಪಾಯಿ ಕಡಿಮೆ ಕಟ್ಟಿದ್ರಿಂದ ಅದು ಹಂಗೆ ಪೆಂಡಿಂಗ್ ಉಳಿತು. ಆ ಟೈಮ್ದಲ್ಲಿ ಇನ್ನೊಬ್ಬ ಯಾರೋ ಬಂದಲ್ಲಿ ನುಸುಳ್ಕೊಂಡ. ಹೌದು. ಹಂಗಾರೆ ಈಗ ವಿವಾದ ಇರೋದು ನಿಮ್ಮಿಬ್ಬರ ಮಧ್ಯೆ ಮಾತ್ರ.
ಅದು ನೀವು ಓನರ, ವೆದರ್ ನೀವು ಲಾಫುಲ್ ಓನರ್ ಆರ್ ಮಿಸ್ಟರ್ ಎಕ್ಸ್ ಇಸ್ ದ ಲಾಫುಲ್ ಓನರ್ ಅಂತಕ್ಕಂಥ ವಿಷಯ ಅದ. ಹ್ಮ್ ಅದನ್ನ ನ್ಯಾಯಾಲಯ ಇತ್ಯರ್ಥಪಡಿಸ್ತದೆ. ಏನಂದ್ರೆ ನಿಮ್ಮ ಜಮೀನು ಸ್ವಾಧೀನಗೊಳಿಸಿದ ಪರಿಹಾರಾರ್ಥವಾಗಿ ಈ ಸೈಟ್ಗಳನ್ನ ಕೊಡಲಾಗಿದೆ. ಆದ್ರೆ ಇದರಲ್ಲಿ ನೀವು ಮೂಡಾನ್ನು ಕೂಡ ಪಾರ್ಟಿ ಮಾಡಬೇಕು. ಯಾಕಂದ್ರೆ ಮೂಡ ನಂಬರ್ಗಳನ್ನ ಆಚೆ ಈಚೆ ಮಾಡೋದ್ರಿಂದ ಅದು ಹಂಗ ಈ ವಿವಾದ ಸೃಷ್ಟಿಯಾಗಿರೋದು. ಸೊ ಹಂಗಿರೋದ್ರಿಂದ ಮೂಡ ಇಸ್ ದ ಪ್ರಾಪರ್ ಅಂಡ್ ನೆಸೆಸರಿ ಪಾರ್ಟಿ ಟು ದಿಸ್ ಡಿಸ್ಪ್ಯೂಟ್. ಈ ವಿವಾದಕ್ಕೆ ಮೂಡಾನು ಕೂಡ ಪ್ರಾಪರ್ ಪಾರ್ಟಿ. ಹೌದು ಸರ್, ಹೌದು, ಪಾರ್ಟಿ ಆಗಿದ್ದಾರೆ. ನ್ಯಾಯಾಲಯದಿಂದ ಒಂದು ಮ್ಯಾಂಡೇಟರಿ ಇಂಜೆಕ್ಷನ್, ಮೂಡ ವಿರುದ್ಧ ನೀವು ಒಂದು ಆದೇಶ ಪಡ್ಕೊಳ್ಬೇಕು. ಈ ರೀತಿ ನೀವು ನಂಬರ್ಗಳನ್ನ ಅದಲು ಬದಲು ಮಾಡಿದಿರಿ, ಇದನ್ನ ಸರಿಪಡಿಸಿ ಅಂತ ನೀವು ಮೂಡಾದ ವಿರುದ್ಧ ನ್ಯಾಯಾಲಯದಿಂದ ನೀವು ಒಂದು ನಿರ್ದೇಶನವನ್ನ ತಗೋಬೇಕು. ನ್ಯಾಯಾಲಯ ಆ ರೀತಿ ಆದೇಶ ಮಾಡಿದ ನಂತರ ನೀವು ಆ ಸೈಟ್ಗಳಿಗೆ ಆ ಯಾವ್ದು ಸರಿಯಾದ ನಂಬರ್ಗಳನ್ನ ಆಚೆ ಈಚೆ ಬದಲಾಯಿಸಲಿಕ್ಕೆ ಅವಕಾಶ ಆಗ್ತದೆ. ಈಗ ಸರ್, ಈಗ ಅವಕಾಶ ಇದೆಯಾ? ನೀವ್ ಹೇಳ್ದಂಗೆ ನಾವು ಅದಲ್ ಬದಲಾಗಿರೋದನ್ನ ಪ್ರಶ್ನೆ ಮಾಡಕ್ ಅವಕಾಶ ಇದೆಯಾ? ಕೋರ್ಟ್ ಅಲ್ಲಿ ಈಗ ಆಲ್ರೆಡಿ ನಡೀತಾ ಇದೆ. ಸುಮಾರು 2007ರಿಂದ ಇವತ್ ಗಂಟನೂ ಕೇಸಲ್ಲಿ ನಡೀತಾ ಇದೆ. ಈಗ ದ ಕ್ವಶನ್ ಆಫ್ ಲಿಮಿಟೇಷನ್ ಡಸಂಟ್ ರೈಸ್. ಲಿಮಿಟೇಷನ್ ಪ್ರಶ್ನೆ ಇಲ್ಲ. ಯಾಕಂದ್ರೆ ನೀವು ಆಲ್ರೆಡಿ ಕಾಸ್ ಆಫ್ ಆಕ್ಷನ್ ಅರೋಸ್ ಆಗಿದೆ. ಆಲ್ರೆಡಿ ನೀವು ದಾವೆ ಹಾಕಿದಿರಿ. ಇಟ್ ಇಸ್ ಅ ಮ್ಯಾಟರ್ ಆಫ್ ಲಿಸ್ ಪೆಂಡೆನ್ಸ್ ಅಂಡ್ ಸಬ್ ಜುಡಿಸ್. ಈ ವಿಷಯ ನ್ಯಾಯಾಲಯದ ವಿಚಾರಣೆಯಲ್ಲಿ ಇದೆ. ಹೌದು. ಈಗೇನು ಫ್ಯಾಕ್ಟ್ಸ್ ಅನ್ನ ಹೇಳಿದಿರಿ, ಇದೇ ಫ್ಯಾಕ್ಟ್ಸ್ ಅನ್ನ ನ್ಯಾಯಾಲಯಕ್ಕೆ ಹೇಳಿ ಮನಗಾಣಿಸಿ ಮೂಡಾದವರ ತಪ್ಪಿನಿಂದ ಈ ಸೈಟ್ ನಂಬರ್ಗಳು ಅದ್ಲಿ ಬದ್ಲಿ ಆಗಿದ್ದಾವೆ. ಆದ್ರಿಂದ ಈ ಸೈಟ್ಗಳನ್ನ ಸರಿಯಾಗಿ ನಮೂದಿಸಿ ನಮಗೆ ರೆಕ್ಟಿಫೈಡ್ ಸೆಲ್ಡಿಡ್ ಅದನ್ನ ತಿದ್ದುಪಡಿ ಮಾಡಿದಂತಹ ಕ್ರಯಪತ್ರವನ್ನ ನಮಗೆ ಮಾಡಿಕೊಡ್ಬೇಕು ಅಂತ ನ್ಯಾಯಾಲಯದಿಂದ ಮೂಡಾಕ್ಕೆ ಒಂದು ಮ್ಯಾಂಡೇಟರಿ ಇಂಜೆಕ್ಷನ್, ಒಂದು ಆದೇಶ ಮಾಡಿಸಿ. ಅವಾಗ ಮೂಡಾದವರು ನಿಮ್ಮ ಹೆಸರಿಗೆ ಅವನದೇನು ಇನ್ನೊಂದು ಉಳಿದ ಸೈಟ್ ಇದೆ ಅದನ್ನ ಮಾಡಿಸ್ಕೊಡ್ತಾರೆ. ಇಷ್ಟೇ ವಿಷಯ. ಈಗ ನಮ್ಮ ದೊಡ್ಡಪ್ಪನ ಮಗನಿಂದ ನಮ್ಮ ಹೆಸರಿಗೆ ವಿಲ್ ಆಗಿದೆ. ತೀರ್ಪು ನಮ್ಮ ಹೆಸರಿಗೆ ಬರೋದಿಕ್ಕೆ ಏನಾದ್ರು ಅವಕಾಶ ಇದೆಯಾ ಹೇಗೆ ಅಂತ ಸರ್? ಅಲ್ಲ, ನಿಮ್ಮ ದೊಡ್ಡಪ್ಪನ ಮಗನಿಗೆ ಆ ವಿಲ್ ಮಾಡಕ್ಕೆ ಅಧಿಕಾರ ಇತ್ತಾ? ಆ ಪ್ರಾಪರ್ಟಿ ಮೇಲೆ ಅಧಿಕಾರ ಇತ್ತಾ ವಿಲ್ ಮಾಡಕ್ಕೆ? ವಿಲ್ ಅವ್ರ ಹೆಸರಿಗೆ ಅಲಾಟ್ಮೆಂಟ್ ಆಗಿದೆ. ಅವ್ರ ಹೆಸರಲ್ಲೇ ದುಡ್ಡು ನಮ್ ತಂದೆ ಕಟ್ಟಿರೋದು ಮೂಡಕ್ಕೆ. ಅಲ್ಲಲ್ಲ, ಈ ಪ್ರಶ್ನೆ ಏನಂದ್ರೆ ವಿಲ್ ಯಾರು ಮಾಡ್ಬೇಕಂದ್ರೆ ಯಾರಿಗೆ ಆ ದಾವಾ ಸ್ವತ್ತಿನ ಮೇಲೆ ಹಕ್ಕು ಇದೆ, ಮಾಲೀಕತ್ವ ಇದೆ, ಅವರು ವಿಲ್ ಮಾಡಬಹುದು. ಹೌದು. ಈಗ ಕ್ವಶನ್, ನಿಮ್ಮ ದೊಡ್ಡಪ್ಪನ ಮಗನಿಗೆ ಆಸ್ತಿ ಮಾಲಕಂತ ಖಚಿತ ಆಗ್ಬೇಕಲ್ಲ ಫಸ್ಟ್. ಅವನೇ ಅವನು ವಿಲ್ ಮಾಡೋದಕ್ಕೆ ಏನ್ ಬೆಲೆ ಇಲ್ಲ. ಅಂದ್ರೆ ಮಾಲೀಕ ಅಂದ್ರೆ ಅಲಾಟ್ಮೆಂಟ್ ಅಲ್ಲಿ ಅವ್ರ ಹೆಸರಿದೆ, ಮತ್ತೆ ದುಡ್ಡು ಕಟ್ಟಿರೋದುನು ಅವ್ರ ಹೆಸರಲ್ಲೇ ದುಡ್ಡು ಕಟ್ಟಿರೋದು ನಮ್ ತಂದೆಯವರು. ಹಂಗಿದ್ಮೇಲೆ ಮಾಲೀಕ ಅಂತ ಕನ್ಸಿಡರ್ ಮಾಡಕ್ ಆಗಲ್ವಾ ಸರ್? ಅಲ್ಲ, ಮತ್ತೆ ಅವನ ಹೆಸರಿಗೆ ಅದು ಅಲಾಟ್ ಆಗಿರ್ಬೇಕಲ್ಲ, ಅವನ ಹೆಸರಿಗೆ ಅದು ಆ ಪ್ಲಾಟ್ ರಿಜಿಸ್ಟ್ರೇಷನ್ ಆಗಿರ್ಬೇಕಲ್ಲ ಮೂಡದಿಂದ. ಪ್ಲಾಟ್ ರಿಜಿಸ್ಟ್ರೇಷನ್ ಅವತ್ತಿನ ದಿನದಲ್ಲಿ ಇರ್ಲಿಲ್ಲ. ತುಂಬಾ ವರ್ಷ ಅಂದ್ರೆ ಒಂದು 40 ವರ್ಷ ಆಗಿದೆ ಅದು. ಆ ಟೈಮಲ್ಲಿ ನಮ್ ತಂದೆಯವರು ಸ್ವಲ್ಪ ವ್ಯವಸಾಯ ಮಾಡ್ಕೊಂಡಿದ್ದವ್ರು, ಅವರು ವ್ಯವಸಾಯ ಮಾಡ್ಕೊಂಡಿದ್ದವ್ರೆ. ನೀವು ಇಲ್ಲೇ ಇರೋದು ನಿಮ್ ಕ್ರಕ್ಸು. ನೀವು ಅವನ ಹೆಸರಿಗೆ ಅಲೌಟ್ ಆಗಿದೆ ಅಂತೀರಿ, ಮತ್ 40 ವರ್ಷದಿಂದ ಅವನ ಹೆಸರಿಗೆ ಆಗಿಲ್ಲ ಅಂತೀರಿ. ಯಾಕೆ ನೀವು 40 ವರ್ಷ ಯಾಕೆ ಅವನ ಹೆಸರಿಗೆ ನೀವು ಪ್ಲಾಟ್ ರಿಜಿಸ್ಟ್ರೇಷನ್ ಆಗ್ಲಿಲ್ಲ ಸೈಟು? ಅಂದ್ರೆ ಈ ತರ ಪಕ್ಕದವನು ನಮ್ಮ ಮೇಲೆ ಕೇಸ್ ಹಾಕೊಂಡ್ನಲ್ಲ, ಪಕ್ಕದ ಸೈಟ್ನವನು, ಅವಾಗಿಂದನೂ ಡಿಸ್ಪ್ಯೂಟ್ ಅಲ್ಲಿ ಇದೆ. ಇನ್ನೂ ನಮ್ಗೆ ಇತ್ಯರ್ಥ ಆಗಿದ್ದೇ ಇರೋದ್ರಿಂದ ನಾವೇನ್ ದಾಖಲಾತಿ ಮಾಡ್ಕೊಳಕ್ಕೂ ಆಗಿಲ್ಲ ಸರ್. ಈಗ ಮೊದಲು ನಿಮ್ಮ ದೊಡ್ಡಪ್ಪನ ಮಗನಿಗೆ ಆ ಆಸ್ತಿ ವಿಲ್ ಮಾಡ್ಬೇಕಂದ್ರೆ ಅವನು ಮೊದಲು ಆ ಆಸ್ತಿಯ ಆ ಸೈಟಿನ ಮಾಲೀಕನಾಗಿರ್ಬೇಕು. ಅವನ ಮಾಲೀಕತ್ವ ಇನ್ನೂ ಖಚಿತಗೊಂಡಿಲ್ಲ. ಅವನ ಮಾಲೀಕತ್ವ ಈಗ ವಿವಾದದಲ್ಲಿದೆ. ಅದು ವಿವಾದ ಇರೋದ್ರಿಂದ ಅದು ಇದು ವೆದರ್ ದಟ್ ವಿಲ್ ಇಸ್ ಜೆನ್ಯೂನ್ ಆರ್ ನಾಟ್ ಅನ್ನೋ ಕ್ವಶನ್ ಸೆಕೆಂಡರಿ. ಈಗ ವೆದರ್ ನಿಮ್ ದೊಡ್ಡಪ್ಪನ ಮಗ ಆ ದಾವಾ ಸ್ವತ್ತಿನ ಮಾಲೀಕನು ಅಲ್ಲೋ ಅನ್ನೋದನ್ನೇ ಪ್ರೈಮರಿ ಪಾಯಿಂಟ್. ಈಗ ಅದು ಪ್ರೈಮರಿ ಪಾಯಿಂಟ್ ಅಫರ್ಮೇಟಿವ್ ಅಂತ ನ್ಯಾಯಾಲಯ ತೀರ್ಪು ಕೊಟ್ರೆ, ಸಕಾರಾತ್ಮಕವಾಗಿ ಆ ಇಶ್ಯೂಗೆ ಆನ್ಸರ್ ಮಾಡಿದ್ರೆ, ಸೆಕೆಂಡ್ ಕ್ವಶನ್, ನಿಮ್ಮ ದೊಡ್ಡಪ್ಪನ ಮಗ ವಿಲ್ ಮಾಡಿದ್ದು ನಿಮಗೆ ಆ ವಿಲ್ ಜೆನ್ಯೂನ್ ಅಲ್ಲೋ ಅಂತ ಸೆಕೆಂಡ್ ಕ್ವಶನ್ ಅದು.
ಅದರಿಂದ ತೀರ್ಪು ಬರಕ್ಕೂ ಮುಂಚೆ ನಾವು ಈಗ ಹಾಕಿರೋದು ಸರಿ ಇದೆಯಾ ಸರ್? ಈಗ ನಮ್ಮ ಹೆಸರು ನಮ್ಗೆ ವಿಲ್ ಮಾಡ್ಕೊಟ್ಟಿದ್ದಾರೆ, ನಾವು ಪಾರ್ಟಿದಾರರು ಅಂತ ನಾವು ಅಪೀಲ್ ಹಾಕೊಂಡಿರೋದು ಸರಿನಾ? ಸರಿ ಅಂದ್ರೆ ಒಳ್ಳೇದಾಗತ್ತಾ ಸರ್ ಅದರಿಂದ? ಯುವರ್ ಕಂಟೆನ್ಷನ್ ಅಂಡ್ ಡಿಫೆನ್ಸ್ ಅಷ್ಟೇ, ಹಾ ಇದು ನಿಮ್ಮ ವಾದ ಅಷ್ಟೇ. ಹ್ಮ್ ದ ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ಯು. ಅದನ್ನ ಸಿದ್ಧಪಡಿಸುವ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ಹ್ಮ್ ಅದು ನಿಮ್ಮ ಅಂಬೋನ, ಹ್ಮ್ ಇದು ನಿಮ್ಮ, ದಿಸ್ ಇಸ್ ಯುವರ್ ಕೇಸ್ ಆ ತರ ಹ್ಮ್. ಅಂತ ನೀವು ವಾದ ಮಾಡ್ತೀರಿ ಕೋರ್ಟ್ಗೆ. ಬಟ್ ಹ್ಮ್. ಅದನ್ನ ಸಿದ್ಧಪಡಿಸುವಂತ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ಹ್ಮ್ ಅದನ್ನ ನೀವು ಸಿದ್ಧ ಮಾಡಿದ್ರೆ ನಿಮ್ ಪರವಾಗಿ ಆಗ್ತದೆ. ದ ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ಯು. ಅಂದ್ರೆ ಅಸರ್ಟಿಂಗ್ ದ ಫ್ಯಾಕ್ಟ್ಸ್ ಆ ರೀತಿ ಅಂತ ನೀವು ಹೇಳ್ತಾ ಇದಿರಲ್ಲ, ಇದನ್ನ ಹೌದು ಸಾಕ್ಷಿ ಪುರಾವೆಗಳ ಸಮೇತ ನ್ಯಾಯಾಲಯಕ್ಕೆ ಮನಗಾಣಿಸ್ತಕ್ಕಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ಹೌದು, ಮನಗಾಣಿಸೋಕೋಸ್ಕರ ನಾವು ಒಬ್ರು ಲಾಯರ್ ಇಟ್ಟು ಅಪೀಲ್ ಅದರಲ್ಲಿ ಇಂಪ್ಲೀಡ್ ಆಗಿದ್ದೀವಿ. ಆ ಕೇಸಲ್ಲಿ ಇಂಪ್ಲೀಡ್ ಆಗಿರೋದ್ರಿಂದ ನಾನು ಕೇಳೋದು, ಈ ತೀರ್ಪು ನಮ್ಮ ಹೆಸರಿಗೆ ಬರ್ಬೇಕು ಅಂದ್ರೆ ಆ ಲಾಯರ್ ಅವ್ರ ಕಡೆ, ಅಂದ್ರೆ ಈ ದೊಡ್ಡಪ್ಪನ ಮಗನ ಕಡೆ ನಾವೇ ಲಾಯರ್ ಇಟ್ಟಿದ್ದು, ಅವ್ರೇನಾದ್ರು ವಾಪಸ್ ತಗೊಂಡ್ರೆ ಕೇಸನ್ನ, ಆಗ ತೀರ್ಪು ಉಳ್ದವ್ರು ನಾವೇ ಇರೋದ್ರಿಂದ ನಮ್ಗ್ ತೀರ್ಪು ಬರೋ ಚಾನ್ಸಸ್ ಇದೆಯಾ ಅಂತ ತಮ್ಮನ್ ಕೇಳ್ತಾ ಇದ್ದೆ. ಈಗ ನಿಮ್ ದೊಡ್ಡಪ್ಪನ ಮಗನೇ ಅವ್ರು ತೀರೋಗಿರ್ಬೋದಲ್ಲ ವಿಲ್ ಮಾಡಿದಾರೆ ಅಂದ್ರೆ? ಏನ್ ಸರ್? ನಿಮ್ ದೊಡ್ಡಪ್ಪ ಮಗ ಜೀವಂತ ಇದಾರ ತೀರೋಗಿದ್ದಾರೆ? ಇಲ್ಲ ಸರ್, ತೀರೋಗಿದ್ದಾರೆ, ಅವ್ರ ಮಕ್ಕಳು ಇದ್ದಾರೆ. ಅವರ ಮಕ್ಕಳು ಅದನ್ನ ಡಿಸ್ಪ್ಯೂಟ್ ಮಾಡಲ್ಲ? ಡಿಸ್ಪ್ಯೂಟ್ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ. ಮುಂದೆ ಏನಾದ್ರು ಮಾಡ್ತಾರೇನೋ ಅನ್ನೋ ಭಯಕ್ಕೆ ನಾವು ಈಗ ನಮ್ಮ ಹೆಸರದೇ ನಮ್ಮ ಆಸ್ತಿನ ನಮ್ಮ ಹೆಸರು ಮಾಡ್ಕೊಳ್ಳೋದು ಒಳ್ಳೇದು ಈಗ್ಲೇ ಅನ್ನೋ ಉದ್ದೇಶದಿಂದ ಕೇಳ್ತಾ ಇದ್ದೇನೆ ಸರ್. ಅಲ್ಲ, ಈಗ ಇಲ್ಲಿ 2 issues ಆರ್ ಇಂಪಾರ್ಟೆಂಟ್. ಒಂದ್ ಇಶ್ಯೂ ಏನಂದ್ರೆ, ನಿಮ್ಮ ದೊಡ್ಡಪ್ಪನ ಮಗ ಆ ಸೈಟಿನ ಕಾನೂನುಬದ್ಧ ಮಾಲೀಕನೇ ಅಥವಾ ಆ ಸಮಯದಲ್ಲಿ ಅವನು ಆ ದಾವಾ ಸೊತ್ತಿನ ಸ್ವಾಧೀನದಲ್ಲಿ ಇದ್ದನೇ ಅನ್ನೋದು 2 ಮುಖ್ಯ ಪ್ರಶ್ನೆ. ಮೊದಲು ಅವನು ಮಾಲೀಕ ಅಂತ ಸಿದ್ಧಗೊಂಡ್ರೆ ನಂತರ ಸೆಕೆಂಡ್ ಕ್ವಶನ್, ಅವರು ಮಾಡಿದಂತ ವಿಲ್ಲು ವ್ಯಾಲಿಡ್ ಜೆನ್ವಿನ್ ಅಂತ ಸೆಕೆಂಡ್ ಕ್ವಶನ್. ನೀವು 2 ವಿಷಯಗಳನ್ನ ನೀವು ಪ್ರೂವ್ ಮಾಡ್ಬೇಕು. ಈ 2 ವಿಷಯಗಳನ್ನ ನೀವು ಪ್ರೂವ್ ಮಾಡಿದ್ರೆ ನಿಮ್ ಪರವಾಗಿ ಆಗ್ತದೆ. ಹೌದು, ಪ್ರೂವ್ ಮಾಡೋದಿಕ್ಕೆ ನಮ್ಮ ದೊಡ್ಡಪ್ಪನ ಮಗನ ಕಡೆ ಇರುವಂತ ಲಾಯರು ಅಂದ್ರೆ ಅವರು ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಆ ಕೇಸ್. ದೊಡ್ಡಪ್ಪನ ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ಲ. ಅಲ್ಲ, ಅವನಿಗೆ ನೋಡ್ರಿ, ಯಾರಿಗೆ ಇಂಟ್ರೆಸ್ಟ್ ಇರ್ತದೆ ಆ ವಿವಾದದಿಂದ, ಯಾರಿಗೆ ಲಾಭ ಆಗ್ತದೆ ಅವ್ನಿಗೆ ಇಂಟ್ರೆಸ್ಟ್ ಇದೆ. ಅವ್ನಿಗೇನು ಲಾಭನೇ ಇಲ್ಲಲ್ಲ. ಅವ್ರಿಗೇನು ಲಾಭ ಇಲ್ಲ, ನಮ್ಗೆ ಇಂಟ್ರೆಸ್ಟ್ ಇದೆ, ನಾವೇ ಖರ್ಚು ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಈಗ ಏನು ನೋಡ್ರಿ, ಫಾರ್ ದ ಬೆನಿಫಿಷರಿ. ಹೌದು ಸರ್, ನಾವೇ ಬೆನಿಫಿಷರಿ. ಯು ಆರ್ ಕ್ಲೇಮಿಂಗ್ ದ ರೈಟ್ ಓವರ್ ದ ಪ್ರಾಪರ್ಟಿ ಬೈ ವರ್ಚ್ಯೂ ಆಫ್ ಅ ವಿಲ್. ಹೌದು, ಆ ವಿಲ್ಲಿನ ಆಧಾರದ ಮೇಲೆ ನೀವು ಆ ಸ್ವತ್ತಿನ ಮಾಲೀಕತ್ವನ ನೀವು ಸಾಧಿಸ್ತಾ ಇದ್ದೀರಿ. ನೀವು ಬೆನಿಫಿಷರಿ, ಮತ್ತೆ ನೀವೇ ಅದಕ್ಕೆ ಹೋರಾಟ ಮಾಡ್ಬೇಕು. ನಾವು ಹೋರಾಟ ಮಾಡುವಂತ ಅಡ್ವೊಕೇಟ್ ನ ಉಳಿಸ್ಕೊಂಡು ನಮ್ ದೊಡ್ಡಪ್ಪನ ಮಗಂದು ಮಕ್ಕಳದು ವಕಾಲತ್ ಹಾಕ್ಸಿದ್ವಲ್ಲ ಲಾಯರು, ಅವರು ವಾಪಸ್ ತಗೊಂಡ್ರೆ ಈ ಕೇಸಲ್ಲಿ, ಆಗ ನಮ್ಮಂತೆ ತೀರ್ಪು ಅವ್ರದ್ದು ಇದರಲ್ಲಿ ರೋಲ್ ಇಲ್ಲ. ಯಾಕಿಲ್ಲ ಅಂದ್ರೆ, ಅವ್ರು ಏನಾದ್ರು ಅದು ನಮ್ಮಪ್ಪನ ಆಸ್ತಿ ಇದೆ, ನಮ್ಮಪ್ಪನಿಗೆ ವಿಲ್ ಮಾಡಕ್ ಅಧಿಕಾರ ಇರಲಿಲ್ಲ, ಅಥವಾ ವಿಲ್ ಮಾಡಿದ್ದು ಕೊಟ್ಟಿ ಇದೆ ಅಂತ ಹಂಗಿದ್ರೆ ಅವ್ರದ್ದು ಇಶ್ಯೂ ಇತ್ತು. ಆತರ ಅವ್ರು ಕೇಸ್ ಇದ್ರೆ ಇಲ್ಲ. ಆತರ ಏನು ನಮ್ಮಪ್ಪನ ವಿಲ್ಲೇ ಮಾಡಿಲ್ಲ, ಆ ಪ್ರಾಪರ್ಟಿಗೆ ನಾವು ಹಕ್ಕದಾರ ಇದೀವಿ, ನಿಮ್ಗೇನು ಸಂಬಂಧ ಇಲ್ಲ ಅಂತ ಅವ್ರದ್ದು ಏನಾದ್ರು ವಾದ ಇದ್ದರೆ ಅವ್ರದ್ದು ನೆಸರಿ ಪಾರ್ಟಿ ಆಗ್ತಾರೆ ಅವರು. ಮತ್ತೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ, ಇಟ್ಸ್ ನೋ ಕಾನ್ಸಿಕ್ವೆನ್ಸ್. ಹಾಗಿದ್ರೆ ಅವ್ರ ಕಡೆ ಪರವಾಗಿ ಹಾಕ್ಸಿರೋ ಅಡ್ವೊಕೇಟ್ ನ ಅವರು ಅಂದ್ರೆ ಅವರು ಇಂಟ್ರೆಸ್ಟ್ ಇಲ್ಲ ಅಂತೇಳಿ ವಾಪಸ್ ಬರ್ಬೋದು. ಅವ್ರು ಇದ್ರೆ ಅವ್ರಿಗೆ ಏನ್ ಪ್ರಯೋಜನ ಅದರಲ್ಲಿ? ಆ ಲಾಯರ್ ಇದ್ರೆ, ಅವ್ರ ಕಡೆ ವಕಾಲತ್ ಹಾಕ್ಸಿರೋ ಲಾಯರ್ ಇದ್ರೆ ತೀರ್ಪು ಬರೋದಿಕ್ಕೆ, ನಮ್ಮ ಹೆಸರಿಗೆ ಬರೋದಿಕ್ಕೆ ತೊಂದರೆ ಆಗ್ಬೋದೇನೋ ಅಂತ. ನೋಡ್ರಿ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ರೀ. ಅವ್ರಿಗೆ ಏನ್ ಇಂಟ್ರೆಸ್ಟ್? ಅವ್ರು ಅಲ್ಲಿ ಇದ್ರೇನು ಬಿಟ್ರೇನು? ಅವರಲ್ಲಿ ಕೋರ್ಟ್ ಅಲ್ಲಿ ಅವ್ರ ವಕೀಲರು ಯಾಕೆ ಅನಗತ್ಯವಾಗಿ ಅವರೇ ಖರ್ಚು ಮಾಡಿ ಕೆಲಸ ಕಾರ್ಯ ಬಿಟ್ಟು ಈ ಕೇಸಿಗೆ ಓಡಾಡಬೇಕು? ಇದರ ಪ್ರಯೋಜನ ಏನಿದೆ ಅವ್ರಿಗೆ? ಹೌದೌದು. ಅವ್ರಿಗೆ ನೀವೇನು ಆಸ್ತಿ ಕೊಡ್ತೀರಾ? ಅರ್ಧ ಭಾಗ ಕೊಡ್ತೀರಿ ನೀವು ಅವ್ರಿಗೆ?
ಏನು ಕೊಡ್ತಾ ಇಲ್ಲ ಸರ್. ಮತ್ ನೀವು ಕೊಟ್ರೆ ಅವರೇ ಬರ್ತಾರೆ. ನಾವೇ ಅಡ್ವೊಕೇಟ್ ನ ಇಟ್ಟಿದ್ದು, ಇಂಪ್ಲೀಡ್ ಆಗಿದ್ದು ಈಗ 1 ವರ್ಷ. No, no, you are claiming the right over the property by virtue of a will. ಅಂದ್ರೆ ನೀವು 1 ವರ್ಷ ಆಯ್ತು ಇಂಪ್ಲೀಡ್ ಆಗಿ ನಾವು. ಅಲ್ಲ ರೀ, ಆ ವಿಲ್ಲಿನ ಆಧಾರದ ಮೇಲೆ ನೀವು ದಾವಾ ಆಸ್ತಿ ಮೇಲೆ ಹಕ್ಕನ್ನ ಚಲಾಯಿಸ್ತಾ ಇದ್ರಿ, ನೀವು ಇಡ್ಲೇಬೇಕು. ಯು ಓಕೆ. ಆರ್ ಇಂಟ್ರೆಸ್ಟೆಡ್ ಪಾರ್ಟಿ. ನಿಮ್ ಹೌದು. ದೊಡ್ಡಪ್ಪನ ಮಕ್ಕಳು ಅವರೇ ಇಡ್ಬೇಕು, ಅವ್ರಿಗೆ ಏನಿದ್ರಲ್ಲ ಆಸಕ್ತಿ ಇದೆ. ಅಂದ್ರೆ ಅವ್ರ ಹೆಸರಲ್ಲೇ ಹಿಂದಿನ ಕೋರ್ಟ್ ಅಲ್ಲೂ ತೀರ್ಪು ಬಂದಿತ್ತು, ಈ ಹೈಕೋರ್ಟ್ ಅಲ್ಲೂ ಅವ್ರ ಹೆಸರಿಗೆ ಹಾಕ್ಬೇಕು ಮೊದಲಿಗೆ, ಆಮೇಲೆ ಬೇಕಾದ್ರೂ ನೋಡೋಣ ಅಂತ ನಮ್ ಲಾಯರ್ ಹೇಳೋದಕ್ಕೋಸ್ಕರ ಅವ್ರ ಹೆಸರಲ್ಲಿ ವಕಾಲತ್ ಹಾಕ್ಸಿದ್ದು ನಾವೇನೆ. ಈಗ ಇಂಪ್ಲೀಡ್ ಆಗಿದ್ದು ಈಗ 1 ವರ್ಷದಲ್ಲಿ. ಕನ್ಸೆಂಟ್ ಡಬ್ಲ್ಯೂಎಸ್ ಹಾಕ್ಸ್ಬಿಡಿ. ನಮ್ಗೆ ಸರ್? ಇದರಲ್ಲಿ ಇವರಂತೆ ನೀವು ಇವರಂತೆ ಡಿಗ್ರಿ ಮಾಡಬಹುದು, ಆ ವಿಲ್ಲು ಜೆನ್ಯೂನ್ ಇದೆ, ನಮ್ ತಂದೆ ಆಸ್ತಿ ಇತ್ತು, ನಮ್ ತಂದೆಯವ್ರಿಗೆ ವಿಲ್ ಮಾಡಿದ್ದಾರೆ, ಇದರಲ್ಲಿ ನಮಗೆ ಏನ್ ಇಂಟ್ರೆಸ್ಟ್ ಇಲ್ಲ, ಇವ್ರ ಹೆಸರಿಗೆ ಡಿಗ್ರಿ ಮಾಡಿ ಅವ್ರ ಕಡೆಯಿಂದ ಒಂದು ಕನ್ಸೆಂಟ್ ಡಬ್ಲ್ಯೂಎಸ್ ಹಾಕ್ಸಿ. ಅದು ಸರಿ ಸರ್, ನೀವ್ ಹೇಳಿದ್ದು. ಓಕೆ ಸರ್, ಓಕೆ. ಅದೊಂದು ಮಾಡಿಸ್ಕೊಂಡು ನಾವು ನೀವ್ ಹೇಳ್ದಂಗೆ ಮಾಡಿದ್ರೆ ಆಗ ನಮ್ಮ ಹೆಸರಿಗೆ ತೀರ್ಪು ಬರಕ್ ತೊಂದರೆ ಆಗಲ್ಲ ಅಲ್ವೇ? ತೊಂದರೆ ಆಗಲ್ಲ, ನಿಮ್ ಹೆಸರಿಗೆ ತೀರ್ಪು ಬರ್ತದೆ ಅಂತ. ಯಾಕಂದ್ರೆ ಅವ್ರು ಕನ್ಸೆಂಟ್ ಹೇಳ್ತಾರಲ್ಲ, ಅವ್ರನ್ನ ಇದು ನಮ್ ತಂದೆ ಆಸ್ತಿ ಇತ್ತು, ನಮ್ ತಂದೆ ಇದ್ದವ್ರು ಇವರಿಗೆ ವಿಲ್ ಮಾಡಿದ್ದಾರೆ, ಆ ವಿಲ್ಲು ಜೆನ್ಯೂನ್ ಇದೆ, ನಮ್ದೇ ಇದರಲ್ಲಿ ಹಕ್ಕು ಇಲ್ಲ, ಇವ್ರ ಈ ವಿಲ್ಲಿನ ಆಧಾರದ ಮೇಲೆ ಇವರಿಗೆ ಆ ದಾವಾ ಸ್ವತ್ತನ್ನ ಡಿಗ್ರಿ ಮಾಡಿ ಅಂತ ಅವರು ಡಬ್ಲ್ಯೂಎಸ್ ಕನ್ಸೆಂಟ್ ಕೊಟ್ರೆ ನಿಮ್ಮ ಕೇಸ್ಗೆ ಬಲ ಬರ್ತದೆ. ಬಟ್ ಇಷ್ಟಿಗೆ ಸಾಕಾಗೋದಿಲ್ಲ, ಯಾಕಂದ್ರೆ ನೀವಿಬ್ರು ಕೊಲ್ಯೂಡಿಂಗ್ ಅಂತಾರೆ ಕೋರ್ಟ್ನವರು. ಅದರ್ ಸೈಡ್ ಅವ್ನು ಡಿಸ್ಪ್ಯೂಟ್ ಮಾಡ್ಬೇಕಲ್ಲ ನೀವು. ನೀವಿಬ್ರು ಕೊಲ್ಯೂಡಿಂಗ್, ಯು ಆರ್ ಸೇಲಿಂಗ್ ಇನ್ ಸೇಮ್ ಬೋಟ್, ನೀವು ಒಂದೇ ಮನೆಯವ್ರು ನೀವು. ಅವನು ಬೇರೆಯವನು. ನಿಜ. ಮತ್ತೆ ಅವ್ನು ಫೈಟ್ ಮಾಡ್ಬೇಕಲ್ಲ ನೀವು. ಅವನೊಂದ್ ಫೈಟ್ ಮಾಡ್ತಾ ಇದೀವಿ ಸರ್, ತೊಂದರೆ ಇಲ್ಲ. ನಮ್ಗೇನು ಅಂದ್ರೆ ನಾಳೆ ವ್ಯತ್ಯಾಸ ಆಗ್ಬಾರ್ದು, ನಮ್ಮನೆಯವರಿಂದಾನೆ ನಮ್ಗೆ. ಇದು ನಮ್ ತಂದೆ ಆಸ್ತಿ ಇತ್ತು, ನಮ್ ತಂದೆ ಇದ್ದವ್ರು ವಿಲ್ ಮಾಡಿದ್ರೆ ಆ ವಿಲ್ ಜೆನ್ಯೂನ್ ಇದೆ, ಆ ವಿಲ್ ಬಗ್ಗೆ ವಿಲ್ ಪ್ರಕಾರ ಅವರಿಗೆ ಆಸ್ತಿ ಹೋಗ್ಬೇಕು ಅಂತ ಅವ್ರ ಒಂದು ಕನ್ಸೆಂಟ್ ಡಬ್ಲ್ಯೂಎಸ್ ಹಾಕಿದ್ರೆ ಸಾಕು. ಸರಿ, ಅದೊಂದು ಸರಿ. ಈಗ ಅವರು ಒಂದ್ ಪಕ್ಷ ಡಿಮ್ಯಾಂಡ್ ಮಾಡಿದ್ರೆ, ಅಂದ್ರೆ ದುಡ್ಡು ಕಾಸ್ಗೋಸ್ಕರ ಡಿಮ್ಯಾಂಡ್ ಮಾಡಿದ್ರೆ, ಆ ತರ ಮಾಡ್ಕೊಡದೆ ಹೋದ್ರೆ ನಮ್ಗೆ ನೋಟ್ರಿ ಮೂಲಕ ನಾವು ಅಫಿಡವಿಟ್ ಮಾಡಿಸ್ಕೊಂಡಿದೀವಲ್ಲ, ಮಕ್ಕಳು ಸಮೇತ ನಿಮ್ಗೆ ಸೇರ್ತಕ್ಕದ್ದು ಅಂತ ಅಫಿಡವಿಟ್ ಮಾಡಿಸ್ಕೊಂಡಿದೀವಲ್ಲ, ಅದು ಮತ್ತೆ ವಿಲ್ಲು ಎರಡನ್ನೂ ಕೊಟ್ಟು ಸಾಬೀತ್ ಮಾಡ್ಬೋದಾ? ನೀವು ಆ ವಿಲ್ ಅನ್ನ ನೀವು ಜಿಲ್ಲಾ ನ್ಯಾಯಾಲಯದಲ್ಲಿ P&S ಹಾಕಿದಿರಾ, ಪ್ರೊಬೇಷನ್ ಸಕ್ಸೆಸ್ ಸರ್ಟಿಫಿಕೇಟ್ ಹಾಕಿದಿರಾ ನೀವು? ಇನ್ನೂ ಮಾಡಿಲ್ಲ ಸರ್ ಅದು. ಮತ್ತೆ ಆ ವಿಲ್ ಜೆನ್ಯೂನ್ ಅಂತ ನೀವು ವಿಲ್ ಅನ್ನ ಸಿದ್ಧಪಡಿಸಿ ಜಿಲ್ಲಾ ನ್ಯಾಯಾಲಯದಲ್ಲಿ P&SC ಪ್ರೊಬೇಟ್ ಅಂಡ್ ಸೆಕ್ಷನ್ ಸರ್ಟಿಫಿಕೇಟ್ ಅರ್ಜಿ ಹಾಕಿ ಆ ನ್ಯಾಯಾಲಯದಿಂದ ಅದನ್ನ ಅಲೌ ಮಾಡಿಸ್ಕೋಬೇಕು. ನಿಮಗೆ P&SC ಪ್ರೊಬೇಟ್ ಅಂಡ್ ಸೆಕ್ಷನ್ ಸರ್ಟಿಫಿಕೇಟ್ ನಿಮಗೆ ಜಿಲ್ಲಾ ನ್ಯಾಯಾಲಯ ಇಶ್ಯೂ ಮಾಡ್ಬೇಕು, ಅಂದಾಗ ಆ ವಿಲ್ಲು ವ್ಯಾಲಿಡ್ ಅಂತ ಆಗ್ತದೆ. ಇಲ್ಲಿ ಅದು ಪ್ರೊಬೇಟ್ ತಗೊಳ್ಳೋದಿಕ್ಕೆ ನಾವು ಪ್ರಯತ್ನ ಮಾಡ್ದೋ, ಆ ವಿಲ್ಲಲ್ಲಿ ಏನಂತ ಬರ್ದಿದ್ದಾರೆ ಅಂದ್ರೆ 263 ನಂಬರು ಅವಂದು, 263A ನಂಬರ್ ನಮ್ದು. ಈಗ ಕಟ್ಟಿರೋದು ಮನೆನ 263A ನಮ್ ನಂಬರ್ ಅಲ್ಲಿ ಅವನ್ ಖಾಲಿ ಇರೋ ಸೈಟು 263 ನಮ್ಗೆ. ಹಾಕಿ ಸರ್, ಅದನ್ನ ಎಕ್ಸ್ಚೇಂಜ್ ಮಾಡಿ ಅಂತ ಕೊಡಿ. ನೀನು ಕಟ್ಟಿದ ಅದನ್ನ ಕೆಡವಕ್ಕಾಗಲ್ಲ, ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಂಡ್ ಇಟ್ ಇಸ್ ನಾಟ್ ಎ ಪ್ರುಡೆಂಟ್ ಆಕ್ಟ್ ಆಲ್ಸೋ. ಸೊ ಆದ್ರಿಂದ ತಪ್ಪಾಗಿ ಅವ್ನು ಕಟ್ಟಿರಲಿ, ಪಕ್ಕದ ಅದನ್ನ ಇದು ಮಾಡಕ್ ಹೇಳಿ, ಇಂಟರ್ಚೇಂಜ್, ಅದು ನಿಮ್ ಸೈಟ್ ಅವ್ನಿಗೆ ಹೋಗ್ತಾ, ಅವ್ನ ಸೈಟ್ ನಿಮಗೆ ಬರ್ತದೆ. ಪ್ರೊಬೇಟ್ ಮಾಡ್ಕೊಳ್ಳೋಕೆ ವಿಲ್ಲಲ್ಲಿ ಆತರ ಬರ್ದಿದೆ, ಕೋರ್ಟ್ ಆದೇಶ 263 ಬರುತ್ತೋ ಅಥವಾ 263A ಬರುತ್ತೋ, ಅರ್ಥ ಆಯ್ತು, ಅದೇ ಇಶ್ಯೂ ಇರೋದು. ಮತ್ತೆ ಅದೇನೆ ವಿಲ್ಲಲ್ಲೂ ಬರ್ದಿರೋದ್ರಿಂದ ಪ್ರೊಬೇಟ್ ಮಾಡಿಸ್ಕೊಳಕ್ಕೆ ಕರೆಕ್ಟ್ ಆಗಿ ಒಂದ್ ನಂಬರ್ ಇದ್ರೆ ಅದಕ್ಕೆ ಪ್ರೊಬೇಟ್ ಮಾಡ್ಬೋದೇನೋ, 2 ಅಥವಾ ಇನ್ನೊಂದು. ನೋಡ್ರಿ, ಈಗ ತಪ್ಪಾಗಿದೆ ಅನ್ನೋದು ಸೆಕೆಂಡ್ ಕ್ವಶನ್. ದಟ್ ಇಸ್ ಸೆಕೆಂಡ್ ಕ್ವಶನ್. ಫಸ್ಟ್ ನಿಮ್ದು ವಿಲ್ಲು ಜೆನ್ಯೂನ್ ಅಂತ ಆಗ್ಬೇಕು. ಜೆನ್ಯೂನ್ ಅಂತ ಆದ ನಂತರ ಅವನು ತಪ್ಪಾಗಿ ಆ ಸೈಟ್ ಅಲ್ಲಿ ಕಟ್ಟೋದು ಬಿಟ್ಟು ಈ ಸೈಟ್ ಅಲ್ಲಿ ಕಟ್ಟಿದ ಅನ್ನೋದು ಸೆಕೆಂಡ್ ಇಶ್ಯೂ. ಅದು ಓಕೆ. ಮೊದಲು ನಿಮ್ದು ವಿಲ್ಲು ಖಾತ್ರಿ ಆಗ್ಬೇಕು ಫಸ್ಟ್. ವಿಲ್ ಖಾತ್ರಿ ಆದ್ಮೇಲೆ ಆ ಸೈಟ್ ಅವನ ಮನೆಗೆ ಬಂದ್ಬಿಡ್ತದೆ. ಸೊ ಅವನು ತಪ್ಪಾಗಿ ಕಟ್ಟಿರೋದು.
ಅವ್ನು ತಪ್ಪಾಗಿ ಕಟ್ಟಿದ್ದನ್ನ ನೀವು ಮತ್ತೆ ಅದನ್ನ ಎಕ್ಸ್ಚೇಂಜ್ ಕೇಳ್ಬೇಕು ನೀವು ಅವಾಗ. ಹ್ಮ್ ಹ್ಮ್ ಆ ವಿಲ್ಲಲ್ಲಿ ಈ 263 ಅಥವಾ 263A ಯಾವುದೇ ಬಂದ್ರು ಇವ್ರಿಗೆ ಸೇರ್ತಕ್ಕದ್ದು ಅಂತ ದೊಡ್ಡಪ್ಪನ ಮಗ ವಿಲ್ ಮಾಡ್ಕೊಟ್ಟಿದ್ದಾರೆ. ಅದನ್ನ ಪ್ರೊಬೆಟ್ ಮಾಡ್ಸೋದಿಕ್ಕೆ ಅಥವಾ ಇನ್ನೊಂದು ಪ್ರಶ್ನೆ ವಿಲ್ಲಲ್ಲಿ ಇರೋದ್ರಿಂದ ಅದಕ್ಕೆ ತೊಂದರೆ ಆಗ್ತಾ ಇದೆ ನಮ್ಗೆ. ಏನ್ ತೊಂದ್ರೆ ಅದು ಆಗಲ್ಲ. ತೊಂದ್ರೆ. ಬಿಲ್ ಅನ್ನು ಮೊದಲು ಜೆನ್ಯೂನ್ ಅಂತ ಪ್ರೂವ್ ಮಾಡಿ ಫಸ್ಟ್. ಹ್ಮ್ ಬಿಲ್ ಅನ್ನ ಜೆನ್ಯೂನ್ ಅಂತ ಪ್ರೂವ್ ಆದ್ಮೇಲೆ ಆಮೇಲೆ ಇದು ಇಂಟರ್ಚೇಂಜ್ ಎಕ್ಸ್ಚೇಂಜ್ ಆಮೇಲೆ ಸೆಕೆಂಡ್ ಕ್ವಶನ್ ಅದು. ಹಾ ವಿಲ್ಲೇ ಅಂದ್ರೆ ಪ್ರೂವ್ ಆಗಿಲ್ಲ ಅಂದ್ರೆ ನಿಮ್ದು ಕ್ವಶನ್ ಬರಲ್ಲ, ಚೇಂಜ್ ಆಗಿ ಆಚೆ ಈಚೆ ಪ್ರಶ್ನೆ ಬರಲ್ಲ. ಮೊದಲು ವಿಲ್ ಇಸ್ ಟು ಬಿ ಪ್ರೂವ್ಡ್, ಎಸ್ ಸರ್. P&S is to be issued in your favor. ಹ್ಮ್ ಪ್ರೊಬೇಟ್ ಅಂಡ್ ಸೆಕ್ಷನ್ ಬಿಟ್ಟು ನಿಮ್ಮ ಪರವಾಗಿ ಜಿಲ್ಲಾ ನ್ಯಾಯಾಲಯ ಕೊಡಬೇಕು. ಅವಾಗ ಕೊಟ್ಟ ಮೇಲೆ ಅವಾಗ ಇದು ಆಚೆ ಈಚೆಗಿಂತ ಸೆಕೆಂಡ್ ಇಶ್ಯೂ ಅದು. ಅದು ನೆಕ್ಸ್ಟ್ ಕ್ವಶನ್. ತುಂಬಾ ಥ್ಯಾಂಕ್ಸ್ ಸರ್, ಅದು ಒಳ್ಳೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಧನ್ಯವಾದಗಳು ಸರ್. ಸರ್. ಓಕೆ, ಸರ್ ನಮಸ್ತೆ ಮಾತಾಡಿ. ಸರ್, ನಾನು ಸಿದ್ಧಗಂಗಯ್ಯ ಅಂತ ಹೇಳ್ಬಿಟ್ಟು ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಇಂದ ಮಾತಾಡ್ತಾ ಇದ್ದೀನಿ. ಜಮೀನ್ ಸಂಬಂಧಪಟ್ಟಂತೆ ಸರ್. ಸಿಟಿದಾಗ ಮಾಡ್ದ ಡಾಕ್ಟರ್ ವಿಜಯ್ ಎಚ್ ದೊಡ್ಡಮನಿ ಅವರೇ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಸರ್. ಅವ್ರು ಪ್ರಶ್ನೆ ಕೇಳ್ತಾ ಇದ್ರು, ಅವ್ರು ಕೇಳಿ. ಅವ್ರದ್ದು ಯಾಕೋ ಮ್ಯೂಟ್ ಆಯ್ತು. ಸಿದ್ಧಗಂಗಯ್ಯ ಅವರ ಪ್ರಶ್ನೆ ಕೇಳಿ. ಸಿದ್ಧಗಂಗಯ್ಯ ಅವರು ಇದ್ದೀರಾ? ಇನ್ನು 2 ನಿಮಿಷ ಇದೆ, ದಯವಿಟ್ಟು ಪ್ರಶ್ನೆ ಕೇಳಿ. ಓನ್ಲಿ 2 minutes ಲೆಫ್ಟ್. ಕ್ವಶನ್ ಕೇಳಕ್ ಟೈಮ್ ಸಿಗಲಿಲ್ಲ ಮೇಡಮ್. Can I ask, ಪೂರ್ಣಿಮಾ sir? ಮೇಡಮ್ ಕೇಳಿ ಮೇಡಮ್. Okay, sir. Thank you, sir. ನಮಸ್ತೆ ಸರ್. ನಮಸ್ತೆ ಹೇಳಿ. ಸರ್, ನನ್ ಕ್ವೆಶನ್ ಬಂದು ರಿಲೇಟೆಡ್ ಟು ವಿಲ್. ಒಂದ್ ಫ್ಯಾಮಿಲಿ ಇರುತ್ತೆ, ಅತ್ತೆಗೆ ಗೌರ್ಮೆಂಟ್ ಕಡೆಯಿಂದ ಜಮೀನು ಗ್ರಾಂಟ್ ಆಗಿರುತ್ತೆ. ಇಬ್ರು ಮಕ್ಕಳಿಗೆ ಅವರು ಈಕ್ವಲ್ ಪಾರ್ಟಿಷನ್ ಹೇಗ್ ಮಾಡಿರ್ತಾರೆ ಅಂದ್ರೆ, ಹಿರಿ ಮಗ ಗಿಫ್ಟ್ ಅನ್ನ ಮಾಡ್ಕೊಂಡಿರ್ತಾರೆ, ಕಿರಿ ಮಗ ವಿಲ್ ಅನ್ನ ಮಾಡ್ಕೊಂಡಿರ್ತಾರೆ ಗಿಫ್ಟ್ ಆದ ನಂತರ. ಈಗ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಕಿರಿ ಮಗ ತೀರ್ಕೊಂಡಿದ್ದಾರೆ, ಅವ್ರಿಗೆ ಒಂದ್ ಹೆಂಡತಿ, ಇಬ್ರು ಮಕ್ಳು ಇರ್ತಾರೆ, ಮ್ಯಾರಿಡ್ ಮೆನ್. ಆ ವಿಲ್ಲು ವ್ಯಾಲಿಡೇಷನ್ ಹೇಗೆ, ಅಥವಾ ನೋಟ್ರೈಸ್ಡ್ ವಿಲ್ಗೂ ರಿಜಿಸ್ಟರ್ ಆಗಿರೋ ವಿಲ್ಗೂ ಡಿಫ್ರೆನ್ಸ್ ಏನು, ಹೇಗೆ ಎಕ್ಸಿಕ್ಯೂಟ್ ಮಾಡ್ಕೋಬಹುದು ಸರ್ ಸೊಸೆ ಆದವ್ರು? ಈಗ ವಿಲ್ಲು ಕಡ್ಡಾಯವಾಗಿ ನೋಂದಾಯಿತ ಆಗಿರ್ಬೇಕು ಅಂತೇನಿಲ್ಲ, ಆದರೆ ನೋಂದಾಯಿತ ವಿಲ್ ಇದ್ರೆ ದಟ್ ಈಸ್ ಪ್ರಿಸ್ಯೂಮ್ ಟು ಬಿ ಜೆನ್ವಿನ್ ಅಂಡ್ ವ್ಯಾಲಿಡ್. ನೋಂದಾಯಿತ ಆಗಿದ್ರೆ ಅದು ಪ್ರಿಸ್ಯೂಮ್ ಟು ಬಿ ಜೆನ್ವಿನ್, ನಾಟ್ ಕನ್ಕ್ಲೂಸಿವ್ ಪ್ರೂಫ್, ಪ್ರಿಸ್ಯೂಮ್ ಟು ಬಿ ಜೆನ್ವಿನ್. ಆಯ್ತು. ಈಗ ನೀವು ಅದನ್ನ ಒಂದು ಪ್ರೊಬೇಟೆಡ್ ಸೆಕ್ಷನ್ ಸರ್ಟಿಫಿಕೇಟ್ ಹಾಕಿ ಆ ವಿಲ್ಲು ಜೆನ್ವಿನ್ ಅಂತ ಜಿಲ್ಲಾ ನ್ಯಾಯಾಲಯದಿಂದ ಆದೇಶವನ್ನು ಪಡ್ಕೊಳ್ಳಿ. ಓಕೆ ಸರ್. ಓಕೆ ಸರ್. ಸರ್, ಮತ್ತೊಮ್ಮೆ ಹೇಳ್ತೀರಾ? ವಾಯ್ಸ್ ಸರಿಯಾಗಿ ಕೇಳಿಸ್ಲಿಲ್ಲ ಸರ್. ಅಲ್ಲಲ್ಲ, ಈಗ ಇನ್ನೊಂದೇನಂದ್ರೆ, ನೀವು ಅರ್ಧ ಪ್ರಾಪರ್ಟಿಯನ್ನ ಗಿಫ್ಟ್ ಮಾಡಿದ್ರಿ, ಅರ್ಧ ಪ್ರಾಪರ್ಟಿನ ವಿಲ್ ಅಂತೀರಿ. ಗಿಫ್ಟ್ ಮಾಡಿದ್ರೆ ಅದು ಇಮಿಡಿಯೇಟ್ಲಿ ಇಟ್ ವಿಲ್ ಕಮ್ ಇನ್ ಟು ಇಫೆಕ್ಟ್. ಓಕೆ ಸರ್. ವಿಲ್ ಮಾಡಿದ್ರೆ ಅದು ಸತ್ತ ನಂತರ ಬರುತ್ತದು. ಹೌದು ಸರ್, ಹೌದು ಸರ್. ನೀವು ಒಂದು ಕಣ್ಣಿಗೆ ಬೆನ್ನಿ, ಒಂದು ಕಣ್ಣಿಗೆ ಸುಣ್ಣ ಮಾಡಿದ್ರೆ ಎರಡು ಗಿಫ್ಟ್ ಮಾಡಬಹುದಾಗಿತ್ತಲ್ಲ. ಅದು ಅವ್ರಿಗೆ ಅವೇರ್ನೆಸ್ ಇಲ್ಲ, ಅದು ಅವ್ರಿಗೆ ಅವೇರ್ನೆಸ್ ಇಲ್ಲ ಸರ್. ಮಾಡಿದವ್ರಿಗೆ ಅವೇರ್ನೆಸ್ ಇಲ್ಲ ಸರ್. ಅದು ಗಿಫ್ಟ್ ಮಾಡಿದ್ರೆ ಅದು ಇಮಿಡಿಯೇಟ್ ಎಕ್ಸಿಕ್ಯೂಟ್ ಆಯ್ತು. ಕರೆಕ್ಟ್ ಸರ್. ವಿಲ್ ಮಾಡೋದ್ರಿಂದ ಇದು ಆಫ್ಟರ್ ಡೆತ್ ಬರ್ತಕ್ಕಂಥದ್ದು. ಹೌದು ಸರ್. ಮತ್ತೆ ಮಾಡಿದ್ರೆ ಎರಡೂ ಗಿಫ್ಟ್ ಮಾಡಬಹುದಾಗಿತ್ತು. ಇಲ್ಲ ಸರ್, ಅದು ಗಿಫ್ಟ್ ಆಗಿ ಸುಮಾರು ವರ್ಷಗಳಾದ್ಮೇಲೆ ವಿಲ್ ಆಗಿರುವಂತದ್ದು ಸರ್. ಗಿಫ್ಟ್ ಆಗಿ ಸುಮಾರು ವರ್ಷ ಆದ್ಮೇಲೆ ವಿಲ್ ಆಗಿರುವಂತದ್ದು ಸರ್ ಇದು. ಅಲ್ಲಲ್ಲ, ಅದೇ ಹೇಳದ್ ನಾನು. ಅಟ್ ಎ ಟೈಮ್ ಮಾಡ್ಬೇಕಲ್ಲ, ಇಬ್ರು ಮಕ್ಳು ತಾನೆ ಅವ್ರಿಗೆ. ಹಾ ಸರ್. ಮತ್ತೆ ಇಬ್ರು ಮಕ್ಳಂದ್ರೆ ಒಬ್ಬನಿಗೆ ಆದ್ಯತೆ ಕೊಟ್ಟು ಇನ್ನೊಬ್ಬನ ನಿರ್ಲಕ್ಷ್ಯ ಮಾಡ್ದಂಗತ್ತಲ್ಲ ಅದು. ಹೌದು ಸರ್, ಕರೆಕ್ಟ್. ಈಗ ಸೊಸೆ ಆದವರು ಹೇಗೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೋಬಹುದು, ಅವ್ರಿಗೆಲ್ಲ ಯಾವ ರೀತಿ ದಾರಿ ಇದೆ ಮಾಡ್ಕೊಳ್ಳೋದಕ್ಕೆ? ಜೆನ್ವಿನ್ ವಿಲ್ ಅಂತ ಅವ್ರೊಂದು P&S ಹಾಕೊಳ್ಳಿ. ಓಕೆ ಸರ್. P&S ಹಾಕೊಂಡು ಜಿಲ್ಲಾ ನ್ಯಾಯಾಲಯದಿಂದ ಪ್ರೊಬೇಟ್ ಅಂಡ್ ಸೆಕ್ಷನ್ ಸರ್ಟಿಫಿಕೇಟ್ ತಗೊಂಡು, ಆ ವಿಲ್ ಜೆನ್ವಿನ್ ಇದೆ, ನಮ್ಮ ಅತ್ತೆ ವಿಲ್ ಮಾಡಿದ್ದಾರೆ, ಆ ವಿಲ್ ನ ಆಧಾರದ ಮೇಲೆ ಆ ಆಸ್ತಿಗೆ ನಮ್ಮ ಹಕ್ಕು, ನಮ್ಮ ಹೆಸರು ಹಚ್ಚಬೇಕು ಅಂತ ಮಾಡ್ಕೊಂಡು ಆದೇಶ ತಗೊಂಡು ಅದನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಟ್ಟು ಮ್ಯೂಟೇಶನ್ ಮಾಡ್ಕೊಳ್ಳಿ. ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲ ಸರ್. ಹೇಮಂತ್ ಅವರು, ಇದು ಕೊನೆ ಪ್ರಶ್ನೆ ಆಗಿರ್ತದೆ.
ಪ್ರಶ್ನೆ ಕೇಳಿ. ಹಲೋ ಸರ್, ಸಿದ್ಧಗಂಗಯ್ಯ ಸರ್. ಸಿದ್ಧಗಂಗೆ ಅವ್ರಿಗೆ ಪ್ರಶ್ನೆ ಕೇಳಿ. ಇದು ಕೊನೆ ಸರ್, ಪ್ರಶ್ನೆ ಆಗಿರ್ತದೆ. ಓಕೆ ಸರ್. ಸರ್, ಹಾ. ನಮ್ಮದು ಪಿತ್ರಾರ್ಜಿತ ಸ್ವತ್ತು ಸರ್ ಇದು. ಚಿಕ್ಕಪ್ಪ ಮತ್ತೆ ನಮ್ಮ ಅಪ್ಪ ಅಣ್ಣ ತಮ್ಮದಿರು ಇಬ್ರು ತೀರೋಗಿದ್ರು. ಅವಾಗ ನಮ್ಮ ತಾಯಿ ಹೆಸ್ರಿಗೆ ಮಾಡಿಸ್ತೇನೆ. ನಾನು ದೊಡ್ಡಪ್ಪ, ನನ್ನ ಮರೆಯಿನ ಮಗ. ಆ ತಾಯಿ ಹೆಸ್ರಿಗೆ ಮಾಡಿಸೋದಾದ್ಮೇಲೆ ಅಮ್ಮನ ತೀರೋದ್ರು. ಅದನ್ನ 3ನೇ ಅಣ್ಣನ ಹೆಸ್ರಿಗೆ ಮಾಡಿಸ್ತೆ ಸರ್. ಚಿಕ್ಕಪ್ಪನಿಗೆ 4 ಜನ ಮಕ್ಕಳು, ನಾವು 5 ಜನ ಮಕ್ಕಳು, ಒಟ್ಟು 9 ಜನ ಆದ ಸರ್. 9 ಜನ ಆದಾಗ ನಾವೆಲ್ಲ ಸೇರಿ 3ನೇ ಅಣ್ಣನ ಹೆಸ್ರಿಗೆ ಮಾಡ್ಬಿಟ್ಟು ಸರ್ ಅದು ಖಾತೆನ. ಯಾಕೆಂತಂದ್ರೆ ತುಂಡು ಭೂಮಿ ಅಂತ ಹೇಳ್ಬಿಟ್ಟು ಒಬ್ಬರ ಹೆಸರಿಗಿರ್ಲಿ ಅಂತ ಹೇಳ್ಬಿಟ್ಟು ಮಾಡ್ದು. ಆಮೇಲೆ ಅವ್ರ ಹತ್ರ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡದ, ಫೋಟೋ ಪಿಡಿವೇಟು. ನಾವು ಮುಂದೆ ಎಲ್ಲರೂ ಒಟ್ಟು ಸೇರಿ ನಿಮ್ಗೆ ಮಾರದಂತ ಕಾಲದಾಗ ಎಲ್ಲರೂ ತಗೋಣ ಅಂತ ಹೇಳ್ಬಿಟ್ಟು ಮಾಡಿಕೊಟ್ರು ಸರ್ ಅಣ್ಣ. ಈಗ ಅಣ್ಣನೂ ತೀರೋದ್ರು. ಅಣ್ಣ ತೀರೋದ್ಮ್ಯಾಕೆ ಅದಕ್ಕೆ ಅವರು ನಮ್ಗೆ ಯಾರು ಗೊತ್ತಿಲ್ಲದಂಗೆ ಪೌತಿಕತೆ ಮಾಡ್ಬಿಟ್ಟು ಮಾರಾಟ ಮಾಡ್ಬಿಟ್ರು ಸರ್. ಕೇಳಿದಕ್ಕೆ ನಮ್ ಗಂಡನ ಜೊತೆ ಹೆಸರಾಗಿತ್ತು, ನಾವು ಮಾರ್ಕೊಂಡಿದ್ವಿ ಈಗ ಅಂತ ಅಂದ್ಬಿಟ್ರು. ಹಾಗಾಗಿ ನಾವೇನ್ ಮಾಡಿದ್ವಿ, ಸಿವಿಲ್ ಕೋರ್ಟ್ಗೆ ಹೋದ್ವಿ. ಈಗ ಸಿವಿಲ್ ಕೋರ್ಟ್ಗೆ ಹೋದ್ಮೇಲೆ ನೋಟಿಸ್ ತಗೊಂಡೇ ಇಲ್ಲ ಸರ್. ಅವರು ಲಾಯರ್ ನೋಟಿಸ್ ಕಳ್ಸಿದ್ರು, ವಕೀಲರು ಅವ್ರ ಹತ್ರ ನೋಟಿಸ್ ತಗೊಂಡಿಲ್ಲ. ಮತ್ತೆ ಕೋರ್ಟಿಂದ ಸಾಹೇಬ್ರ ಕಡೆಯಿಂದ ಹೋಯ್ತು, ಅವ್ರ ಕಡೆಯಿಂದ ನೋಟಿಸ್ ತಗೊಂಡಿಲ್ಲ ಸರ್. ಕೋರ್ಟ್ಗೂ ಬಂದಿಲ್ಲ ಸರ್. ಹಂಗಾಗಿದೆ. ಅದಕ್ಕೆ ಏನ್ ಮಾಡ್ಬೇಕು ಸರ್, ತಾವು ದಯವಿಟ್ಟು ತಿಳಿಸ್ಕೊಡ್ಬೇಕು ಸರ್. ಅವ್ರ ಕೋರ್ಟಿಗೆ ಬಂದಿಲ್ಲ ಅಂದ್ರೆ ನಿಮ್ಗೆ ಒಳ್ಳೇದೇನಾಯ್ತಲ್ಲ. ಅವ್ರ ಕೋರ್ಟಿಗೆ ಹಾಂ ಬಂದು ಸರ್. ತಕರಾರು ಹಾಕಿ ಕಂಟೆಸ್ಟ್ ಮಾಡಿದ್ರೆ ನಿಮ್ಗೆ ಕಷ್ಟ ಆಗ್ತಿತ್ತು. ಅವ್ರ ಹಾಂ ಕೋರ್ಟ್ಗೆ ಸರ್. ಬಂದಿಲ್ಲ ಅಂದ್ರೆ ಅವರು ಎಕ್ಸ್ಪರ್ಟ್ ಆಗ್ತಾರೆ, ಏಕತರ್ಫಿ ಆಗ್ತದೆ. ನಿಮ್ ಹಾಂ ಕೇಸ್ ಸರ್. ಈಗ ಹೇಳಿದ್ರಲ್ಲ, ಅದನ್ನ ಹೇಳಿ, ಅದನ್ನ ಹೇಳಿ ಹಾಂ ಒಂದು ಸರ್. ಅಪ್ರೂವ್ ಹಾಕಿ. ಈಗ ಹಾಂ ಸರ್. ಸಾಕ್ಷಿ ಬದಲಾಗಿ ಅಪ್ರೂವ್ ಹಾಕ್ಲಿಕ್ಕೆ ಅವಕಾಶ ಇದೆ. ಅಪ್ರೂವ್ ಹಾಕಿ ನಿಮ್ ಹಾಂ ಸರ್. ಪರವಾಗಿ ಏನ್ ದಾಖಲೆ ಅದನ್ನೆಲ್ಲ ನಿಶಾನೆಗೊಳಿಸಿ, ಮಾರ್ಕ್ ಮಾಡಿಸಿ, ಹಾಂ ಮತ್ತೆ ಸರ್. ನ್ಯಾಯಾಲಯಕ್ಕೆ ಏನು ಈಗ ನನಗೆ ಹೇಳಿರೋದೆಲ್ಲ ಆರ್ಗ್ಯುಮೆಂಟ್ ಮಾಡಿ ನ್ಯಾಯಾಲಯ ನಿಮ್ ಹಾಂ. ಪರವಾಗಿ ತೀರ್ಪು ಕೊಡ್ತದೆ. ಬಿಕಾಸ್ ಇಟ್ ಇಸ್ ಎಕ್ಸ್ಪರ್ಟ್ ಎಲ್ಲ. ಓಕೆ ಸರ್, ಆಯ್ತು ಸರ್. ಸರಿ ಸರ್. ಎಷ್ಟು ಬೇಗ ಆಗುತ್ತೆ ಅಲ್ವಾ ಸರ್ ಅವು ನಮ್ಮ ಕಡೆಯಿಂದ? ಅಲ್ಲ, ನೀವು ನಿಮ್ಮ ತಾತನ ಕಾಲದಿಂದ ಏನು ಬೇಗ ಮಾಡಿಲ್ಲ, ಈ ಕೋರ್ಟಿಗೆ ಬಂದು ಬೇಗ ಆಗ್ತದೆ ಅಂದ್ರೆ. ಹಾಂ ಸರ್, ಹಾಂ ಸರ್. ಅಲ್ಲ, ನಿಮ್ ತಾತನ ಕಾಲದಿಂದ ಅವ್ರ ಹೆಸರು ಇರ್ಲಿ ಇವ್ರ ಹೆಸರು ಇರ್ಲಿ ಅಂತ ಬಂದಿರಿ ನೀವು. ಹೌದು ಸರ್, ಹೌದು ಸರ್. ಅದನ್ನ ನೀವು ಸರಿಯಾಗಿ ಅವಾಗ ಮಾಡ್ಕೊಂಡಿಲ್ಲ. ಈಗ ಕೋರ್ಟಿಗೆ ಹೋಗಿ ಏಕಾಏಕಿ ಬೇಗ ಮಾಡಿ ಅಂದ್ರೆ ಅದೇ ಸರ್, ಹೌದು ಸರ್. ಆಯ್ತು, ಪರವಾಗಿಲ್ಲ. ಹಂಗಾಗಿ ಅದನ್ನ ನಿಮ್ಮ ಮುಖ್ಯರಿಗೆ ಹೇಳಿ ಬೇಗ ಬೇಗ ಮಾಡಿಸಿ. ಓಕೆ ಸರ್, ಯಾಕಂದ್ರೆ ಥ್ಯಾಂಕ್ ಯು ಸರ್. ಎದುರು ಪಾರ್ಟಿನೇ ಇಲ್ಲ, ಎದುರು ಪಾರ್ಟಿ ಕಂಟೆಸ್ಟೇ ಇಲ್ಲ, WS ಇಲ್ಲ, ಹಾಂ ಸರ್. ಹಾಂ ನಿಮ್ಗೆ ಯಾರು ಸರ್. ಪಾರ್ಟಿ ಸೋಲು ಮಾಡಂಗಿಲ್ಲ. ಹಾಂ ಸರ್. ಅವ್ರ ಪರವಾಗಿ ಯಾವುದೇ ದಾಖಲೆ ನಿಶಾನೆ ಆಗೋಲ್ಲ. ಕೋರ್ಟಿಗೆ ಹಾಂ ಇದನ್ನ ಸರ್. ಹೇಳಿದ್ರೆ ಕೋರ್ಟು ನಿಮ್ಮದು ಹಾಂ ಸರ್. ಜೆನ್ಯೂನ್ ಅಂತ ಕಂಡು ಬಂದ್ರೆ ಡಿಗ್ರಿ ಮಾಡ್ತದೆ. ಓಕೆ ಸರ್. ಸರಿ ಸರ್. ಸರಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಜೈ ಭೀಮ್ ಸರ್. ಮಾತಾಡ್ತೀನಿ ಸರ್, ಹಾಸನಿಂದ. ಮಾತಾಡಿ ಹೇಮಂತ್ ಅವರೇ. ಸರ್, ಸರ್ ದ್ಯಾವಯ್ಯ ಹೊಸೂರೆ ಅಂತ ಒಂದು ಜಮೀನ್ ಇದೆ ಸರ್, ದೊಡ್ಡಲ್ದಲ್ಲಿ ಗ್ರಾಮದಲ್ಲಿ, ಹಾಸನ ಪಕ್ಕ. ಅಲ್ಲಿ ಮೂಲತಃ ವಾರಸ್ದಾರ ವಂಶಸ್ಥರು ಯಾರು ಇಲ್ಲ. ಪ್ರೆಸೆಂಟ್ ಗೆ ಯಾದವ್ ಸಮುದಾಯದವರು ಅನುಭವದಲ್ಲಿ ಇರ್ತಾರೆ 20, 40 ವರ್ಷದಿಂದ. ಬಟ್ ದಲಿತ ಸಮುದಾಯದವರು ಅವ್ರವ್ರ ಜಮೀನಲ್ಲಿ ಮನೆಗಳನ್ನ ಕಟ್ಕೊಂಡಿರ್ತಾರೆ. ಆ 22 ಕುಂಟೆ ಜಾಗದಲ್ಲಿ ರಸ್ತೆ ಬೇಕಾಗಿರುತ್ತೆ ಸರ್. ಇವಾಗ ಏನ್ ಮಾಡ್ಬೋದು ಸರ್? ಅಲ್ಲ, ಈಗ ಅಲ್ಲಿ ಯಾರು ಮನೆಗಳನ್ನ ಕಟ್ಕೊಂಡಿದಾರಲ್ಲ, ಅವ್ರು ಎಷ್ಟು ವರ್ಷದಿಂದ ಅಲ್ಲಿದ್ದಾರೆ? ಸರ್, ಕೆಲವರು 2002, 2005ರಿಂದಲೂ ಅವ್ರವ್ರ ಸ್ವಂತ ಜಮೀನಲ್ಲಿ, ಕುಳುವಾಡಿಕೆ ಜಮೀನಲ್ಲಿ ಮನೆಗಳು ಕಟ್ಕೊಂಡಿರ್ತಾರೆ. ಆ 22 ಕುಂಟೆ ಏನ್ ದ್ಯಾವಯ್ಯ ಹೊಸೂರೆ ಅಂತಿದೆ, ಅದು ಅನುಭವದಲ್ಲಿ ಬೇರೆಯವ್ರು ಇರ್ತಾರೆ, ಯಾರು ಯಾದವ್ ಸಮುದಾಯದವರು. ಅದೊಂದು ಜಾಗದಲ್ಲಿ ಅಂದ್ರೆ ರಸ್ತೆ ಎಷ್ಟು ಬಿಡಿಸಿದ್ರೆ ವರ್ಷದಿಂದ ಅನುಭವದಲ್ಲಿ ಎಷ್ಟು ವರ್ಷದಿಂದ ಅಂತ ಬೇಕು. ಒಂದು 30-40 ವರ್ಷದಿಂದಲೂ ಇರ್ತಾರೆ ಸರ್ ಅನುಭವದಲ್ಲಿ, ಯಾದವ್ ಆಯ್ತು, ಸಮುದಾಯದಲ್ಲಿ. ಒಂದು ಕಾನೂನಿನಲ್ಲಿ ಒಂದು ಅಡ್ವರ್ಸ್ ಪೊಸಿಷನ್ ಅಂತ ಇದೆ, ಹಾ ಸರ್. ಪ್ರತಿಕೂಲ ಸ್ವಾಧೀನತೆ ಅಂತ ಒಂದು ಕನ್ಸೆಪ್ಟ್ ಇದೆ. ಒಂದು ಹಾ ಸರ್. ಖಾಸಗಿ ಜಮೀನಿನಲ್ಲಿ, ಖಾಸಗಿ ಜಾಗದಲ್ಲಿ ಒಬ್ಬ ವ್ಯಕ್ತಿ ನಿರಂತರವಾಗಿ ಯಾವುದೇ ಅಡೆತಡೆ ಇಲ್ಲದೆ ಆ ಸ್ವತ್ತಿನ ಸ್ವಾಧೀನದಲ್ಲಿ ಇದ್ರೆ ಆತ he becomes owner of that property by virtue of adverse possession. ಅದೇ Okay, sir. ರೀತಿ ಒಳಗೆ ಸರ್ಕಾರಿ ಜಾಗೆಯಲ್ಲಿ ನಿರಂತರವಾಗಿ 30 ವರ್ಷಗಳಿಗಿಂತಲೂ ಹೆಚ್ಚು ಅಥವಾ ಯಾವುದೇ ಅಡೆತಡೆ ಇಲ್ಲದೆ ನಿರಂತರ ಸ್ವಾಧೀನತೆ ಇದ್ದರೆ ಆತ ಮಾಲೀಕನಾಗ್ತಾನೆ. ಸೊ ಹಾಗಿರೋದ್ರಿಂದ ಹೌದು. ನೀವು ಅಡ್ವರ್ಸ್ ಪೊಸಿಷನ್ ಮೂಲಕವೂ ಕೂಡ ಆ ಸ್ವತ್ತಿನ ಮಾಲೀಕರಾಗಲಿಕ್ಕೆ ಸಾಧ್ಯ ಇದೆ. ಹೌದು ಸರ್. You have perfected your title by virtue of adverse possession. Okay, sir. Okay. Thank you, sir. ಸೊ ಇಷ್ಟು ಹೊತ್ತು ಕಾನೂನಿನ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಸರಿಯಾದಂತಹ ಏನು ಸೊಲ್ಯೂಷನ್ಸ್, ಪರಿಹಾರವನ್ನ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಜಿರಾಲ್ಕರ್ ಅವರು ನೀಡಿದ್ದಾರೆ. ಈ ಒಂದು ಕಾರ್ಯ ಬಹಳ ಶ್ಲಾಘನೀಯ ಮತ್ತು ಪ್ರಶಂಸನೀಯ. ನೋಡಿ, ಈ ರೀತಿಯಾದಂತಹ ಕಾರ್ಯಕ್ರಮ ಕರ್ನಾಟಕದ ಎಲ್ಲೂ ಸಹ ನಡೀತಾ ಇಲ್ಲ. ಬಟ್ ನಮ್ಮ ಒಂದು ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆಯಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗ್ಲಿ, ಕರ್ನಾಟಕದಲ್ಲಿರುವಂತಹ ಕಕ್ಷಿದಾರರು ಏನು ನ್ಯಾಯಾಲಯದ ಕದವನ್ನು ತಟ್ತಾ ಇದ್ದಾರೆ
ಅವರು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಸರಿಯಾದಂತಹ ಮಾರ್ಗದರ್ಶನ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಜಿನವಲ್ಕರ್ ಅವರು ನಮ್ಗೆ ವರದಾನವಾಗಿ ಸಿಕ್ಕಿ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಸೊ ಇವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತು ಈ ಇಂದಿಗೆ ನಾವು ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್. ಧನ್ಯವಾದಗಳು ಸರ್ ಎಲ್ಲರಿಗೂ. ಮುಂದಿನ ಭಾನುವಾರ ಇದೇ ಸಮಯಕ್ಕೆ ಮತ್ತೆ ಈ ಕಾನೂನು ಸಮಾಲೋಚನೆ ಕಾರ್ಯಕ್ರಮ ಏರ್ಪಡ್ತದೆ. ಸೊ ಅಲ್ಲಿವರೆಗೂ ವಿದಾಯವನ್ನ ಹೇಳ್ತಾ ಇದೀವಿ. ಧನ್ಯವಾದಗಳು. ಜೈ ಹಿಂದ್ ಸರ್.